ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಗುರುಗಳು ತಮ್ಮ ಶಿಷ್ಯನಿಗೆ ಆತ್ಮಸ್ವರೂಪವನ್ನು ತಿಳಿಸಿಕೊಟ್ಟು ಮುಂದೆ ನೀನು ಬ್ರಹ್ಮನಿಷ್ಠನಾಗಬೇಕು ಎನ್ನುವಂತಹ ಮಾತನ್ನು 138ನೇ ಶ್ಲೋಕದಲ್ಲಿ ಹೇಳ್ತಾರೆ. ಆ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಅರ್ಧ ಭಾಗ ಚಿಂತನೆಯನ್ನು ಮಾಡಿದ್ವಿ. ಆದರೆ ಇನ್ನೊಂದು ಸ್ವಲ್ಪ ನಾವು ಚಿಂತನೆ ಮಾಡಬೇಕಾದದ್ದು, ನೋಡಬೇಕಾದದ್ದು ಬಾಕಿ ಉಳಿದಿದೆ. ಸಾಕ್ಷಾತ್ ವಿದ್ಧಿ ಬುದ್ಧಿ ಪ್ರಸಾದಾತ್. ಕೆಲವು ಜನರಿಗೆ ಒಂದು ಸಂಶಯ, ಆತ್ಮಜ್ಞಾನ ಉಂಟಾಗುವ ಬಗೆ ಶಾಸ್ತ್ರ ಹೇಗೆ ಹೇಳ್ತದೆಯೋ ಹಾಗೆ ಬಹಳಷ್ಟು ಜನ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳೋದ್ರೆ ಅವರ ಅಜ್ಞಾನದಿಂದ ಹಾಗೆ ಅವರು ತಿಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅವರ ಹತ್ರ. ಮೋಕ್ಷ ಅನ್ನುವುದು ಎಲ್ಲೋ ಒಂದು ಕಡೆಯಿಂದ ನಮಗೆ ಅದು ಬರುತ್ತೆ, ಅಥವಾ ಮೋಕ್ಷ ಪಡೆದವನು ಇನ್ನೆಲ್ಲಿಗೋ ಹೋಗ್ತಾನೆ ಅಂತ. ಯಾಕೆ ಅಂದರೆ ಲೋಕದ ಕ್ರಿಯೆಗಳನ್ನು ನೋಡಿ ನೋಡಿ ನಾವು ಅದೇ ರೀತಿಯಾಗಿ ವಿಚಾರ ಮಾಡ್ತೇವೆ. ಅವರು ಮೋಕ್ಷ ಪಡೆದರು ಅಂದರೆ ಆ ಮೋಕ್ಷ ಸಿಗುವಂಥ ಸ್ಥಳ ಯಾವುದೋ ಒಂದು ಇದೆ, ಅಲ್ಲಿಗೆ ಅವರು ಹೋದರು ಅಂತ. ಹೀಗೆ ಅರ್ಥ ಅಲ್ಲ ಒಂದು. ಹಾಗೆ ಅವರಿಗೆ ಜ್ಞಾನ ಬಂದಿತು ಅಂದರೆ ಈಗ ಹೊಸದಾಗಿ ಅವರಿಗೆ ಜ್ಞಾನ ಎಲ್ಲಿಂದನೋ ಬಂತು ಅಂತ ಕೆಲವು ಜನ ಹಾಗೆ ತಿಳ್ಕೊಳ್ತಾರೆ. ಅದೂ ಸಹ ಸರಿಯಾದ ಕ್ರಮ ಅಲ್ಲ. ಹಾಗಿದ್ರೆ ಆತ್ಮಜ್ಞಾನ ಎನ್ನುವಂಥದ್ದು ಅದು ಒಂದು ಕಡೆಗೆ ಹೋಗಿ ಪಡೆಯುವಂಥದ್ದು ಅಲ್ಲ, ಅಥವಾ ಮತ್ತೆ ಇನ್ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿಯೇ ಸಿಗ್ತದೆ ಎನ್ನುವಂಥದ್ದು ಅಲ್ಲ. ಅಂದರೆ ಅದು ಪ್ರಾಪ್ಯ ಅಲ್ಲ, ಅದು ಸಂಸ್ಕಾರ್ಯನೂ ಅಲ್ಲ. ಹಾಗಿದ್ರೆ ಏನು? ಅದು ನಮ್ಮೊಳಗೆ ಆಗುವ ಬದಲಾವಣೆಯ ಹಂತ ಅಷ್ಟೇ. ಆ ಬದಲಾವಣೆಯ ಹಂತ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ ಒಬ್ಬ ಸಂಸಾರಿ ಮನುಷ್ಯನ ದೇಹದ ರಚನೆಯೂ ಜ್ಞಾನಿಯಾದವನ ದೇಹದ ರಚನೆಯೂ ಸಮಾನವಾಗಿರ್ತದೆ. ಮೋಕ್ಷ ಪಡೆದ ತಕ್ಷಣ ಅವನ ದೇಹದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಹಾಗಿದ್ರೆ ಅವನ ಚಿಂತನೆಯಲ್ಲಿ ಬದಲಾವಣೆ ಆಗಿಬಿಡ್ತದೆ. ಆದ್ದರಿಂದ ಬಹಳಷ್ಟು ಜನರಿಗೆ ಜ್ಞಾನಿಗಳನ್ನು ಗುರುತಿಸುವುದು ಕಷ್ಟ ಆಗ್ತದೆ. ಯಾಕೆಂದರೆ ಇಲ್ಲೊಂದು ದೊಡ್ಡ ತೊಡಕುಂಟು. ಜ್ಞಾನ ಆದವನು ತಾನು ಜ್ಞಾನಿ ಅಂತ ಎಲ್ಲೂ ಹೇಳಿಕೊಳ್ಳುವುದಿಲ್ಲ. ಅವನು ಹೇಳದೇ ಇದ್ದರೆ ಸಂಸಾರಿಗಳಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಜ್ಞಾನಿಗಳನ್ನು ತಿಳಿಯುವ ಬಗೆ ಹೇಗೆ ಅಂತ
ಅದಕ್ಕೆ ಉಪನಿಷತ್ತುಗಳು ಆ ಜ್ಞಾನಿಯ ಲಕ್ಷಣಗಳನ್ನೆಲ್ಲ ಸಾಕಷ್ಟು ಕಡೆಗಳಲ್ಲಿ ಹೇಳ್ತಾ ಬಂದಿದೆ. ಬ್ರಹ್ಮಸೂತ್ರವೂ ಅದನ್ನು ಹೇಳಿದೆ. ಗೀತೆಯಲ್ಲೂ ಸಹ ಸ್ಥಿತಪ್ರಜ್ಞನ ಲಕ್ಷಣವನ್ನು ನಾವು ನೋಡ್ತೇವೆ, ಅದೂ ಸಹ ಜ್ಞಾನಿಯ ಲಕ್ಷಣ. ಗುಣಾತೀತನ ಲಕ್ಷಣವನ್ನು ನೋಡ್ತೇವೆ. ಹೀಗೆ ಈ ಎಲ್ಲವೂ ಸಹ, ಮತ್ತು ಆ ಪರಮ ಭಕ್ತ ಅವನೂ ಸಹ ಜ್ಞಾನಿಯೇ ಒಂದು ಹಂತಕ್ಕೆ ಹೋದಾಗ. ಇಂಥವರೆಲ್ಲ ಲಕ್ಷಣಗಳನ್ನು, ಅಂದರೆ ಅವರ ನಡೆ, ಅವರ ನುಡಿ, ಅವರ ದಿನನಿತ್ಯದ ಒಂದು ಚರ್ಯೆ ಹೇಗಿರ್ತದೆ ಅನ್ನೋದನ್ನು ಗ್ರಂಥಗಳು ನಮಗೆ ತಿಳಿಸಿಕೊಡ್ತವೆ. ಅದನ್ನು ನೋಡಿದಾಗ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗಿನ ಅಧ್ಯಯನ ನಮ್ಮಲ್ಲಿ ಇದ್ದಾಗ ಆಗ ಅವನು ಜ್ಞಾನಿ ಅಂತ ಗೊತ್ತಾಗುತ್ತೆ. ಹಾಗಿಲ್ಲದೇ ಇದ್ದರೆ ಸಾಮಾನ್ಯ ಜನರಿಗೆ ಜ್ಞಾನಿಯೂ ಒಂದೇ, ಅಜ್ಞಾನಿಯೂ ಒಂದೇ. ಇದು ನಮ್ಮ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ ಅಲ್ಲ, ಲಾಗಾಯಿತು ಇದೇ ಪರಿಸ್ಥಿತಿ ಇತ್ತು. ಪ್ರಾಯಶಃ ನಿಮಗೆ ಗೊತ್ತಿದೆ, ಆ ಭರತ ದೇಹವನ್ನು ಬಿಟ್ಟು ಮೃಗಶರೀರವನ್ನು ಹೊಂದಿ ಆಮೇಲೆ ಮತ್ತೆ ಒಂದು ವಿಪ್ರಕುಲದಲ್ಲಿ ಹುಟ್ಟಿ, ಅಲ್ಲೂ ಸಹ ಮನೆ ಮಂದಿಯೆಲ್ಲ ಅವನನ್ನು, ಆಗಲೂ ಅವನಿಗೆ ಭರತ ಅಂತಲೇ ಹೆಸರು, ಇವನೊಬ್ಬ ಜಡ ಅಂತ ಹೇಳಿ ಅವನಿಗೆ ಹೊಸ ನಾಮಕರಣ ಮಾಡಿದರು, ಜಡ ಭರತ ಅಂತ. ಅವನನ್ನು ಹೇಗೆ ಗುರುತಿಸಿತು ಸಮಾಜ ನೋಡಿ. ಒಬ್ಬ ತಿಳುವಳಿಕೆ ಇಲ್ಲದೆ ಇರುವವರು ಅವನನ್ನು ಹೇಗೆ ಗುರುತಿಸಿದರೋ, ತಿಳುವಳಿಕೆ ಇದ್ದವನು ಹಾಗೆ ಗುರುತಿಸಿದ ಅನ್ನತ್ತೆ. ಮನೆ ಮಂದಿ ಅವನನ್ನು ಹೊರಗೆ ಹಾಕಿದರು. ಆಮೇಲೆ ಅವನಿಗೊಂದು ಕೆಲಸ ಕೊಟ್ಟರು. ಏನು ಅಂದರೆ, ರಾತ್ರಿ ಹೊತ್ತಿನಲ್ಲಿ ಪ್ರಾಣಿಗಳಿಂದ ಬೆಳೆಯನ್ನು ರಕ್ಷಿಸುವಂಥ ಹೊಲವನ್ನು ಕಾಯುವ ಕೆಲಸ. ಈ ಪುಣ್ಯಾತ್ಮ ಅಲ್ಲಿ ಹೋಗಿ ಸಮಾಧಿಸ್ಥಿತನಾಗ್ತಿದ್ದ. ಆಮೇಲೆ ಏನಾಯಿತು ಕೇಳಿದರೆ, ಯಾರೋ ಒಬ್ಬ ಸಂತತಿಯನ್ನು ಬಯಸಿದಂಥ ಒಬ್ಬ ಸಾಮಾನ್ಯ ಕ್ರೂರನಾದಂಥ ಮನುಷ್ಯ, ಅವನು ನೀಚ ಉಪಾಸನೆ ಮಾಡ್ತಿದ್ದ. ದೇವಿಗೆ ಬಲಿ ಕೊಡೋದಕ್ಕೆ ಅಂತ ಜನ ಹುಡುಕ್ತಾ ಹೋದಾಗ ಇವನನ್ನು ಹಿಡ್ಕೊಂಡು ಹೋಗೋದ, ತುಂಬ ಚೆನ್ನಾಗಿದೆ, ಇವನನ್ನು ಬಲಿ ಕೊಟ್ಬಿಡೋಣ ಹೀಗೆ ಅಂತ. ನೋಡಿ, ಮಹಾಜ್ಞಾನಿ. ಅವನನ್ನು ತಗೊಂಡು ಹೋದರು. ಅವನಿಗೆ ಸ್ನಾನ ಮಾಡಿಸಿ ಕೆಂಪು ಹೂವಿನ ಹಾರ ಹಾಕಿ ದೇವಿಯ ಕೈಯಲ್ಲಿರುವಂಥ ಖಡ್ಗವನ್ನು ತೆಗೆದು ಅವನು ತಲೆ ಕತ್ತರಿಸಬೇಕು ಅನ್ನುವ ಕ್ರಿಯೆಗೆ ಮುಂದಾದಾಗ ಮುಂದಿನ ಘಟನೆ ಬೇರೆ ಆಗೋಯಿತು. ಇವನೊಬ್ಬ ಸಾಮಾನ್ಯ ಲೌಕಿಕ ವ್ಯಕ್ತಿ, ಅವನನ್ನು ಗುರುತಿಸಲಿಕ್ಕಾಗಲಿಲ್ಲ. ಆಯಿತು, ಮತ್ತೆ ಮುಂದೆ ಹೇಗೆ? ಇಕ್ಷುಮತಿ ನದಿಯ ತಟದಲ್ಲಿ ಇವನು ಅಲದಾಡ್ತಾ ಇದ್ದ. ಅವನಿಗೇನು ಎಲ್ಲಂದ್ರೆ ಅಲ್ಲಿ ದಾರಿಯಾಗಬೇಕು ಅಂತಿಲ್ಲ, ಅವನು ಹೋದದ್ದೇ ದಾರಿ. ಆಗ ರಾಜ ರಹುಗುಣ ಅಧ್ಯಾತ್ಮ ವಿದ್ಯೆಯನ್ನು ಕಲಿಯೋದಕ್ಕೆ ಅಂತ ತನ್ನ ಗುರುಗಳ ಹತ್ರ ಹೋಗ್ತಾ ಇದ್ದ. ಪಲ್ಲಕ್ಕಿ ಎಲ್ಲಿ ಕುಳಿತಿದ್ದ ಆತ. ಆ ಪಲ್ಲಕ್ಕಿ ಹೊರುವವರು ಯಾವನೋ ಒಬ್ಬನಿಗೆ ಸುಸ್ತಾಗೋಯ್ತು. ತಕ್ಷಣ ಪ್ಲ್ಯಾನ್ ಮಾಡಿದ್ರು ಅವರು, ಸುಸ್ತಾಗಿಬಿಟ್ಟಿದೆ. ಕುಳಿತಂಥ ವ್ಯಕ್ತಿ ನೋಡಿದರು, ಚೆನ್ನಾಗಿದ್ದಾನೆ ಅಲ್ಲಿ ಲಟ್ಟ, ಹಾಗೆ ಇವನನ್ನೇ ಯಾಕೆ ನಾವು ಸ್ವಲ್ಪ ಬಿಟ್ಟಿ ಆಳಾಗಿ ನೇಮಕ ಮಾಡ್ಕೊಳ್ಬಾರ್ದು ಅಂತ ವಿಷ್ಟಿಭಿ ಗ್ರಹೀತಃ ಆ ಬಿಟ್ಟಿ ಆಳುಗಳು ಹೋಗಿ ಅವನು ಹಿಡ್ಕೊಂಡು ಬಂದ್ರಂತೆ. ಅವನಿಗೆ ಹೆಗಲ ಮೇಲೆ ಇಟ್ಟರು ಪಲ್ಲಕ್ಕಿಯ ಕೊಂಬನ್ನು. ಅವನು ಹೊತ್ತ. ಆದರೆ ಹೇಗೆ ಹೊತ್ತ? ಅವನಿಗೇನು ಹೇಳಿದ್ನಲ್ಲ, ರಸ್ತೆಯೂ ಒಂದೇ, ಬಂಡೆಯೂ ಒಂದೇ. ಹಾಗಾಗಿ ಅವನು ಹಳ್ಳ ಇದ್ದಲ್ಲಿ ಕಾಲಿಡ್ತಿದ್ದ, ಧುಡಮ್ ಅಂತ ಕೆಳಗಿಳಿತಿದ್ದ. ದಿಣ್ಣೆ ಇದ್ದಲ್ಲಿ ದಿಣ್ಣೆ ಹತ್ತಿದ್ದ. ಅವನು ರಸ್ತೆಯಲ್ಲಿ ಹೋಗ್ತಾ ಇರಲಿಲ್ಲ. ಅವನು ಒಳಗಡೆ ಕುಳಿತಂತಹ ರಹುಗುಣ ಅಲ್ಲಾಡಿ ಹೋದ. ಒಳ್ಳೆ ದೊಡ್ಡ ಹಂಡೆ ಒಳಗಡೆ ತೊಂಡೆಕಾಯಿ ಹಾಕಿದಂಗೆ ಅಲ್ಲಾಡಿಬಿಟ್ಟ. ಅವನು ಕೇಳ್ತಾನವನು, ಯಾಕ್ರೋ ಸರಿಯಾಗಿ ಪಲ್ಲಕ್ಕಿ ಹೊರಕ್ಕಾಗಲ್ವ ಅಂತ. ಹಾಗೆ ಅವರು ಹೇಳಿದ್ರಂತೆ, ನಾವು ಸರಿಯಾಗಿ ಹೊರತಾ ಇದ್ದೇವೆ, ಈ ಹೊಸಬ ಬಂದಿದ್ದಾನೆ ನೋಡಿ, ಇವಂದೇ ಎಲ್ಲ ಚೇಷ್ಟೆ ಅಂತ. ಆಗ ಹೇಳ್ತಾನೆ ಅವನು, ಸರಿಯಾಗಿ ಹೊರು ಅಂತ. ಅವನು ಕೇಳ್ತೋ ಬಿಡ್ತೋ ಮತ್ತೆ ಹಾಗೆಯೇ ಮಾಡಿದ. 2 ಸಲ ಆಯಿತು, 3 ಸಲ ಆಯಿತು. ಆಗ ರಹುಗುಣ ಅವನನ್ನು ತುಚ್ಛವಾಗಿ ಬೈದನಂತೆ. ಶುಕಾಚಾರ್ಯರು ಹೇಳ್ತಾರೆ, ಈಗಾಗಲೇ ಸಾಕಷ್ಟು ಅಧ್ಯಾತ್ಮ ವಿದ್ಯೆಯನ್ನು ಬಲ್ಲವನು ಆಗಿದ್ರೂ ಸಹ ಅವನ ಬಾಯಿಂದ ಅವಾಚ್ಯ ಶಬ್ದಗಳು ಬಂದುಬಿಟ್ಟು
ನಾನು ರಾಜ, ನಿನ್ನನ್ನು ದಂಡಿಸಿ ಬಿಡ್ತೇನೆ ಅಂತೆಲ್ಲ ಹೆದರಿಸಿದ. ಅವನು ಹಾಗೇನೇ ಇದ್ದ. ಆಮೇಲೆ ಅವನನ್ನು ಆ ತುಚ್ಛ ಶಬ್ದಗಳನ್ನು ನಿಂದಿಸಿದಾಗ ಹಾಗೆ ನಿಂತ. ಕೇಳಿದ, ಏನಂದೆ? ಅವನು ಏನೆಲ್ಲ ಹೇಳಿದ್ನೋ ಅದಷ್ಟಕ್ಕೂ ಉತ್ತರ ಕೊಡ್ತಾನೆ. ಅವನ ಉತ್ತರವನ್ನು ಕೇಳಿದಾಗ ರಾಜ ರಹುಗುಣ ಬೆವತು ಹೋದ. ಹೇಳ್ತಾರೆ ಶುಕ, ಉಪಾಸಿತ ವೃದ್ಧೋಪಿ, ಜ್ಞಾನಿಗಳನ್ನು ಸಾಕಷ್ಟು ನೋಡಿದವನು ಆಗಿದ್ರೂ ಸಹ ಅವನಿಗೆ ಇವನೊಬ್ಬ ಮಹಾಜ್ಞಾನಿ ಅಂತ ಗೊತ್ತಾಗಲಿಲ್ಲ. ಜ್ಞಾನಿಯನ್ನು ಪತ್ತೆ ಹಚ್ಚೋದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಕಂಡವರಿಗೆ ಅವರು ನಮ್ಮ ಹಾಗೆ ನಮ್ಮ ID ಕಾರ್ಡನ್ನು ಕೊಡೋದೇ ಇಲ್ಲ. ಅವರು ವಿಸಿಟಿಂಗ್ ಕಾರ್ಡ್ ಅಂತೂ ಸ್ತುತರಾಮ್ ಕೊಡೋದಿಲ್ಲ. ಹೀಗೆ ಅವರ ಒಳಗೆ ಆಗುವಂಥ ಬದಲಾವಣೆ ಇದೆಯಲ್ಲ, ಅವನು ನಿತ್ಯ ಮುಕ್ತ ಇಂಥವನು. ಅದನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ. ಅದು ಬರುವುದು ಹೇಗೆ ಕೇಳಿದರೆ, ಬುದ್ಧಿ ಪ್ರಸಾದಾತ್. ಇಲ್ಲಿವರೆಗೆ ಬಂದಿತ್ತು. ನಮ್ಮ ಬುದ್ಧಿ ಪ್ರಸಾದ. ಪ್ರಸಾದ ಅಂದರೆ ಹೊರಗಿನ ಪ್ರಸಾದ ಅಲ್ಲ, ಅನುಗ್ರಹ ಅಂತ ಅರ್ಥ. ನಮ್ಮ ಬುದ್ಧಿ ಅನುಗ್ರಹ ಮಾಡಬೇಕಂತೆ. ಬುದ್ಧಿ ಅನುಗ್ರಹ ಮಾಡಬೇಕು ಅಂದರೆ ಬುದ್ಧಿ ಶುದ್ಧ ಆಗಬೇಕು. ಆ ಶುದ್ಧಾ ಹಿ ಬುದ್ಧಿ ಕಿಲ ಕಾಮಧೇನು. ಬುದ್ಧಿ ಶುದ್ಧ ಆಯಿತು ಅಂದರೆ ಅದು ಕಾಮಧೇನು. ಕಾಮಧೇನು ಅಂತ ಯಾಕೆ ಹೇಳ್ತಾರೆ ಅಂದರೆ, ಕಾಮಧೇನು ಕೇಳಿದ್ದೆಲ್ಲವನ್ನೂ ಕೊಡುತ್ತೆ. ಹಾಗೆ ಶುದ್ಧವಾದ ಬುದ್ಧಿ ಅಧ್ಯಾತ್ಮ ಜ್ಞಾನಕ್ಕೆ ಆಶ್ರಯ ಆಗತ್ತೆ. ಅದು ಸಿಕ್ಕ ಮೇಲೆ ಮತ್ತಿನ್ನೇನೂ ಬೇಕು ಎನ್ನುವಂಥ ಬಯಕೆ ಇರುವುದಿಲ್ಲ. ಹಾಗಾಗಿ ಬುದ್ಧಿ ಪ್ರಸಾದಾತ್. ಚಂಚಲವಾಗಿದ್ದರೆ ಮನಸ್ಸು, ಸ್ಥಿರವಾಗಿ ಸ್ವಚ್ಛವಾಗಿದ್ದರೆ ಅದು ಬುದ್ಧಿ. ಈ ಬುದ್ಧಿಯಲ್ಲಿ ಆತ್ಮವಸ್ತುವಿನ ಪ್ರತಿಫಲನ ಆದಾಗ ಅದು ಅನುಭವಕ್ಕೆ ಬರ್ತಾ ಇರುತ್ತೆ ಜ್ಞಾನಿಗೆ. ಅವನು ಸದಾ ಆ ಅನುಭವದಲ್ಲಿಯೇ ನಿಂತಿರ್ತಾನೆ. ಹಾಗಾಗಿ ಲೋಕದ ಜನರ ದೃಷ್ಟಿಗೆ ಅವನು ವಿಲಕ್ಷಣನಾಗಿ ಕಾಣ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಸಾಕ್ಷಾತ್ ವಿದ್ಧಿ ಬುದ್ಧಿಪ್ರಸಾದಾತ್. ಹಾಗಿದ್ರೆ ಆತ್ಮಜ್ಞಾನಕ್ಕೆ ಮೂಲತಃ ಬೇಕಾದದ್ದು ಬುದ್ಧಿಯ ಸ್ವಚ್ಛತೆ, ಬುದ್ಧಿಯ ಶುದ್ಧತೆ. ಅಲ್ಲ, ಅದಕ್ಕೆ ನಾವೇನು ಹೊಲಸು ಹಾಕಲಿಲ್ಲವಲ್ಲ ಅಂತ ಕೆಲವು ಜನ ಕೇಳ್ಬೋದು. ನಾವು ಹೊಲಸು ಹಾಕೋದಿಲ್ಲ. ದಿನ ಬೆಳಗಾತ ಎದ್ದು ಸಂಜೆವರೆಗೆ ನಾವು ಏನನ್ನು ವಿಚಾರ ಮಾಡಬೇಕು, ಏನನ್ನು ವಿಚಾರ ಮಾಡಬಾರ್ದು ಅಂತ ಒಂದು ಪಟ್ಟಿ ಮಾಡ್ಕೊಳ್ಳೋಣ. ರಾತ್ರಿ ಮನಗ್ತಾ ವಿಚಾರ ಮಾಡೋಣ. ಇವತ್ತು ನಾನು ವಿಚಾರ ಮಾಡಬೇಕಾದದ್ದನ್ನು ಏನು ಮಾಡಿದೆ, ಮಾಡಬಾರದ್ದನ್ನು ಏನು ಮಾಡಿದೆ ಅಂತ. ಆಗ ನಮ್ಮ ಲೆಕ್ಕ ಸಿಗತ್ತೆ. ನಾನು ಎಷ್ಟು ಕೆಟ್ಟದ್ದನ್ನು ಯೋಚಿಸಿದೆ ಅಂತ. ಹಾಗಾಗಿ ಈ ಬುದ್ಧಿಯನ್ನು ಸ್ವಚ್ಛ ಮಾಡುವ ಕ್ರಿಯೆಯೇ ವೇದಾಂತದ ನಿರಂತರ ಚಿಂತನೆ. ಅಷ್ಟು ಹಿನ್ನೆಲೆಯಲ್ಲಿ ಜನಿಮರಣ ತರಂಗ ಪಾರ ಸಂಸಾರ ಸಿಂಧುಂ ಪ್ರತರ ಭವಕೃತಾರ್ಥ ಬ್ರಹ್ಮರೂಪೇಣ ಸಂಸ್ಥಃ. ಬುದ್ಧಿಯನ್ನು ಯಾಕೆ ಶುದ್ಧ ಮಾಡಬೇಕು ಅಂದರೆ, ಬುದ್ಧಿ ಎಷ್ಟೆಷ್ಟು ಸ್ವಚ್ಛ ಆಗುತ್ತೋ ಅಷ್ಟಷ್ಟು ಆತ್ಮ ಪ್ರತಿಫಲನದ ಅನುಭವ ಹೆಚ್ಚಾಗುತ್ತೆ ಅವನಿಗೆ. ಕನ್ನಡಿ ಎಷ್ಟೆಷ್ಟು ಸ್ವಚ್ಛ ಆಗಿರುತ್ತೋ ಅಷ್ಟಷ್ಟು ಸ್ಪಷ್ಟವಾಗಿ ನಮ್ಮ ಮುಖ ಕಾಣಿಸುತ್ತೆ. ಎಷ್ಟೆಷ್ಟು ಮಲಿನವಾಗಿರುತ್ತೋ ನಮ್ಮ ಮುಖ ಅಷ್ಟು ಮಲಿನವಾಗಿ ಕಾಣ್ತಾ ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಬುದ್ಧಿ ಶುದ್ಧ ಆಗಬೇಕು. ಉಪನಿಷತ್ತು ಹೇಳುತ್ತೆ, ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮೆಯ ಅಂತ. ಆ ಆತ್ಮವಸ್ತುವಿನ ಅನುಭವ ಆಗಬೇಕಿದ್ರೆ ಬುದ್ಧಿ ಅತ್ಯಂತ ಶುದ್ಧ ಮತ್ತು ಸೂಕ್ಷ್ಮ ಎರಡೂ ಸಹ ಆಗಿಬಿಡುತ್ತಂತೆ. ಅದರೊಳಗೆ ಪ್ರತಿಫಲನ ಆಗ್ತಾ ಇರುತ್ತೆ. ಹಾಗಿದ್ರೆ ಈಗ ಇಷ್ಟು ದಿವಸ ಅವನೇನು ತಿಳ್ಕೊಂಡಿದ್ದ ಅಂದರೆ, ನಾನು ಸಂಸಾರಿ ಅಥವಾ ಇನ್ನೇನು ಆಗಿದ್ದೆ, ಅನ್ಯೋ ಅಸೌ ಅನ್ಯೋಹಂ, ಹೀಗೆ ಇಷ್ಟು ದಿವಸ ನಾನು ಆತ್ಮನಲ್ಲ ಅಂತ ತಿಳ್ಕೊಂಡಿದ್ನಲ್ಲ, ಅವನೇ ಈಗ ಆ ಶುದ್ಧವಾದ ಬುದ್ಧಿಯಲ್ಲಿ ಆತ್ಮ ಪ್ರತಿಫಲನ ಆಗುವಾಗ ನ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವಸ್ತುವೇ ಆಗಿದ್ದೇನೆ ಅಂತ ತಿಳ್ಕೊಳ್ತಾನೆ. ಇಲ್ಲಿನ ಭಾಷ್ಯ ಪಂಕ್ತಿ ನೋಡಬೇಕು. ಅಯಂ ಅಹಮಿತಿ ಸಾಕ್ಷಾದ್ವಿದ್ಧಿ ಅನ್ಯೋ ಅಸೌ ಅನ್ಯೋಹಂ ಇತ್ಯೇತಾವಂತಂ ಕಾಲಂ ಸ್ಥಿತಾಂ ಬುದ್ಧಿಂ. ಇಷ್ಟು ದಿವಸ ನಾನು ಆತ್ಮಸ್ವರೂಪನಲ್ಲ ಅಂತ, ಸಂಸಾರಿ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಆ ಬುದ್ಧಿ ಶುದ್ಧ ಆದಾಗ
ಅದರಿಂದ ಸಾಕ್ಷಾತ್ ಕುರುಷ್ವ, ನಿನ್ನ ಸ್ವರೂಪವನ್ನು ನೀನು ನೋಡಬಲ್ಲೆ, ತಿಳಿದುಕೊಳ್ಳಬಲ್ಲೆ. ಇಷ್ಟಾದ ಮೇಲೆ ಅಕಸ್ಮಾತ್ತಾಗಿ ಆ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ನೀನು ಆತ್ಮಜ್ಞಾನ ಪಡೀಲಿಲ್ಲ ಅಂತ ಇಟ್ಕೋ. ಅಥವಾ ಯಾರೋ ಒಬ್ಬ ಕೇಳಿದೆ, ನಾವು ಪಡೀಲಿಲ್ಲ, ಏನಾಗ್ತದೆ ನನಗೆ? ಆತ್ಮಜ್ಞಾನ ಪಡಿಲಿಕ್ಕೆ ಆಗಲಿಲ್ಲ ಅಥವಾ ಪಡೀಲಿಲ್ಲ, ಪಡೆಯೋ ಆಸೆನೂ ನನಗಿಲ್ಲ, ಏನು ರೀ, ಏನು ನಷ್ಟ ನನಗೆ ಅಂದರೆ ಅದಕ್ಕೆ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ. ಅಷ್ಟೇ. ಹುಟ್ಟು ಸಾವುಗಳ ಕಟ್ಟನ್ನು ಕಳಚಿಕೊಳ್ಳೋದಕ್ಕಿರುವಂಥದ್ದು ಒಂದೇ ಒಂದು ಔಷಧ, ಆತ್ಮಜ್ಞಾನ ಪ್ರಾಪ್ತಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಆ ಜನಿ ಮರಣ ಅಂತ ಒಂದು ಶಬ್ದ ಉಂಟು. ಜನಿ ಮರಣ ತರಂಗಾಪಾರ ಸಂಸಾರ ಸಿಂಧುಂ ಪ್ರತರ. ಆತ್ಮಜ್ಞಾನವನ್ನು ಪಡೆದು ನೀನು ಇದನ್ನು ದಾಟು. ಯಾವ್ಯಾವುದನ್ನು? ಜನನ ಮರಣಗಳೆಂಬ ಅಲೆಗಳಿಂದ ಕೂಡಿದಂತಹ ಸಂಸಾರ ಸಾಗರವನ್ನು ದಾಟು ಅಂತ. ಈ ಸಂಸಾರ ಎನ್ನುವಂತಹದ್ದು ಸಾಗರ. ನಾನು ಹಿಂದೆ ಬಹಳಷ್ಟು ಸಲ ಹೇಳಿದ್ದೇನೆ ಅದನ್ನು. ಸಮುದ್ರದ ಆಳವನ್ನು ಕಂಡವರಿಲ್ಲ, ಹಾಗೆ ಸಂಸಾರದಲ್ಲಿ ಸಾರ ಇಷ್ಟು ಅಂತ ಈವರೆಗೆ ಯಾರೂ ಹೇಳಿದವರಿಲ್ಲ. ಸಂಸಾರದಲ್ಲಿ ಸಾರ ಏನಪ್ಪ ಅಂದರೆ ಅಷ್ಟೇ, ಸಂಸಾರ, ಇಂಗ್ಲೀಷಿಂದು ಸಮ್ಮು. ಅದಿಲ್ಲದೇ ಇದ್ದರೆ ಆ ಸಮ್ ತೆಗೆದೇ ಬಿಡಬೇಕು. ಸಾರವೇ ಇಲ್ಲ, ಸಾರವೇ ಇಲ್ಲ. ಆದ್ರೂ ಸಹ ನಾವು ಅದಕ್ಕೆ ಅಂಟ್ಕೊಂಡು ಇರ್ತೇವೆ. ಮತ್ತೆ ಈ ಜನಿ ಮತ್ತು ಮರಣ, ಹುಟ್ಟು ಮತ್ತು ಸಾವುಗಳು, ಇವು ಅಲೆಗಳು ಬರ್ತಾ ಇರ್ತವೆ. ಕೆಲವು ಸಲ ಹುಟ್ಟಿನ ಅಲೆ, ಮತ್ತು ಕೆಲವು ಸಲ ಸಾವಿನ ಅಲೆ. ಈ ಸಂಸಾರ ಅಂತ, ಸಾಗರ ಅಂತ ಇದ್ಮೇಲೆ, ಸಮುದ್ರ ಅಂತ ಇದ್ಮೇಲೆ ಈ ಎರಡು ಅಲೆಗಳು ಇರಲೇಬೇಕು. ಅಲ್ಲಿ ಹಲವಾರು ಅಲೆ, ಇಲ್ಲಿದು ಎರಡೇ ಅಲೆ. ಆದರೆ ಈ ಎರಡೇ ಅಲೆಗಳು ಆ ಸಾವಿರಾರು ಅಲೆಗಳನ್ನು ನುಚ್ಚಿ ನೂರಾಗಿ ಮಾಡಿಬಿಡ್ತವೆ. ಹಾಗಾಗಿ ಈ ಎರಡು ಅಲೆಗಳಿಂದ ತಪ್ಪಿಸಿಕೊಳ್ಳೋದುಂಟಲ್ಲ, ಅದು ಮಹಾ ಕಷ್ಟ. ತರಂಗಾಪಾರ ಸಂಸಾರ ಸಿಂಧುಂ, ಸಂಸಾರ ಎನ್ನುವಂಥದ್ದು ಸಮುದ್ರ. ಇದನ್ನು ನೀನು ಪ್ರತರ, ಪ್ರತರ ಅಂದರೆ ದಾಟು ಅಂತ, ದಾಟಿಬಿಡು ನೀನು ಹೀಗೆ ಅಂತ. ಹಾಗೆ ದಾಟಿದಾಗ ಏನಾಗುತ್ತೆ ಅಂದರೆ ಕೃತಾರ್ಥ, ಕೃತಕೃತ್ಯ, ಟುಡೇ ಐ ಆಮ್ ಸಕ್ಸಸ್ಫುಲ್ ಎನ್ನುವಂಥ ಭಾವನೆ ಬರುತ್ತಲ್ಲ. ನಾವು ಮಾಡಬೇಕಾದ ಕೆಲಸವನ್ನು ಮಾಡಿದಾಗ ಆ ಭಾವಕ್ಕೆ ಕೃತಾರ್ಥ ಅಂತ ಹೆಸರು. ಆದ ಮೇಲೆ ಮತ್ತೆ ಮುಂದಿನ ಶಬ್ದ ಬ್ರಹ್ಮರೂಪೇಣ ಸಂಸ್ಥಃ. ನೀನು ಆ ಬ್ರಹ್ಮಭಾವವನ್ನು ಹೊಂದಿ ಅಲ್ಲಿಯೇ ನಿಂತು ಬಿಡು. ಯಾಕೆ ನಿಲ್ಲಬೇಕು? ಬ್ರಹ್ಮಭಾವವನ್ನು ಯಾಕೆ ತಾಳಬೇಕು ಅಂದರೆ, ಆ ಭಾವವನ್ನು ತಾಳಿದವನಿಗೆ, ಆ ಸ್ಥಿತಿಗೆ ಹೋಗಿ ತಲುಪಿದವನಿಗೆ ಮಾಡಬೇಕಾದದ್ದು ಏನೂ ಇರುವುದಿಲ್ಲ. ಯಾಕೆಂದರೆ ಅವನು ಕೃತಕೃತ್ಯ, ಏನೂ ಇರೋದಿಲ್ಲ. ಅದನ್ನು ಪ್ರಾಚೀನರು ಒಂದು ಶ್ಲೋಕದ ಮೂಲಕ ಬಹಳ ಸುಂದರವಾಗಿ ಹೇಳ್ತಾರೆ. ಜ್ಞಾನಾಮೃತೇನ ತೃಪ್ತಸ್ಯ. ಜ್ಞಾನ ಎನ್ನುವಂತಹದ್ದು ಒಂದು ಅಮೃತ. ಯಾವ ಜ್ಞಾನ? ಲೌಕಿಕ ಜ್ಞಾನ ಅಲ್ಲ, ಆತ್ಮಜ್ಞಾನ. ಒಂದು ನೆನ್ಪಿಟ್ಕೊಳ್ಬೇಕು, ಲೌಕಿಕ ಜ್ಞಾನದಲ್ಲಿ ತೃಪ್ತಿ ಇರೋದಿಲ್ಲ, ಅತೃಪ್ತಿಯೇ ಹೆಚ್ಚು. ಈಗ ನೋಡಿ, ಲೌಕಿಕ ಜ್ಞಾನ ನಮಗೆ ಸಿಕ್ಕಷ್ಟು ಜ್ಞಾನ ಬರೋದಿಲ್ಲ, ಅಜ್ಞಾನವೇ ಹೆಚ್ಚಾಗ್ತಾ ಇರುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೇನೆ. ಈಗ ನೋಡಿ, ನೀರು ಅನ್ನೋದೊಂದಿದೆ. ನಮಗೆ ನೀರು ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಏನು ಅಂದರೆ ಪಂಚಭೂತಗಳಲ್ಲಿ ಇದು ಒಂದು ಅಂತ ಇಷ್ಟು ತಿಳ್ಕೊಂಡಿದ್ವಿ. ಏನೂ ತೊಂದರೆ ಇಲ್ಲ, ಇಷ್ಟು ತಿಳ್ಕೊಂಡಾಗ ನಮಗೆ ಸಾಕಾಗಿತ್ತು. ಆದ್ರೆ ನಾವೇನು ಮಾಡಿದ್ವಿ? ವಿಜ್ಞಾನ ಓದಿದ್ವಿ. ವಿಜ್ಞಾನ ಓದ್ಕೊಂಡು ನೀರು ಒಂದು ಇಷ್ಟು ದಿವಸ ನಾವು ತಿಳ್ಕೊಂಡಾಗೆ ಪಂಚಭೂತಗಳಲ್ಲಿ ಒಂದಷ್ಟೇ ಅಲ್ಲ. ಹಾಗಿದ್ರೆ H2O, ಅದರೊಳಗೆ ಇದು ಎರಡು ಇದೆ ಅಂತ ತಿಳ್ಕೊಂಡ್ವಿ ನಾವು. ಹೌದಾ ಅಲ್ವಾ? ಈಗೇನಾಯಿತು? ಹಾಗಿದ್ರೆ H2O ಅಂದರೆ ಏನು ಅಂತ ಮತ್ತೆ ವಿಚಾರ ಮಾಡಬೇಕಾಯ್ತು. ಒಂದು ವಸ್ತು ಗೊತ್ತಾದಾಗೆ ಅದನ್ನು ತಿಳ್ಕೊಳ್ತಾ ಹೋದ ಹಾಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಜ್ಞಾನವೂ ಸಹ ಪ್ಯಾರಲಾಗಿ ಹೆಚ್ಚಾಗ್ತಾ ಹೋಗ್ತದೆ. ಹೌದಲ್ವ? ವಿಚಾರ ಮಾಡಿ. ನಾವು ಎಷ್ಟೆಷ್ಟು ಪೂರ್ತಿ ಅದನ್ನು ತಿಳ್ಕೊಳ್ಬೇಕು ಅಂತ ಹೋಗ್ತೇವೋ ಅದರ ಪಕ್ಕದಲ್ಲೇ ಅಜ್ಞಾನವೂ ಬರ್ತಾ ಇರುತ್ತೆ ಹೀಗೆ ಅಂತ. ಅದು ಲೌಕಿಕ ಜ್ಞಾನದ ಹಣೆ ಬರಹ.
ಎಲ್ಲ ಕಡೆಗೂ ಹಾಗೇನೆ. ಅದರ ಆತ್ಮಜ್ಞಾನ ಬಂದಾಗ ಮಾತ್ರ ಅಜ್ಞಾನದ ಛಾಯೆಯೂ ಇರುವುದಿಲ್ಲ, ಮತ್ತೆ ನಾನು ಇದನ್ನು ಬಿಟ್ಟು ಬೇರೆ ತಿಳ್ಕೊಳ್ಬೇಕು ಅನ್ನುವಂಥ ಕಾಮನೆಯೂ ಇರುವುದಿಲ್ಲ. ಹಾಗಾಗಿ ಅದನ್ನು ಅಮೃತ ಅಂತ ಕರೀತಾರೆ. ಯಾಕೆ ಅಂದರೆ ನೋಡಿ, ದ್ರಾಕ್ಷಾರಸ ಕುಡಿದವನಿಗೂ ಸಹ ಅಮೃತ ಅನ್ನೋದು ಹೇಗಿದೆಯೋ ಏನೋ ಅಂತ ಕುತೂಹಲ ಇರುತ್ತೆ. ಮತ್ತು ಕಿತ್ತಳೆ ಹಣ್ಣಿನ ರಸ ಕುಡಿದವನಿಗೂ ಆ ರಸವನ್ನು ಕುಡಿಬೇಕು ಅನ್ನುವಂತಹ ಒಂದು ಭಾವನೆ ಇದ್ದೇ ಇರುತ್ತೆ. ಮಾವಿನ ಹಣ್ಣಿನ ರಸವನ್ನು ಕುಡಿದ್ರೂ ಸಹ ನಾವು ಹೋಲಿಕೆ ಕೊಡೋದು ಅದೇನೆ, ಹೇಗಿದೆ ಅಂದರೆ ಒಳ್ಳೆ ಅಮೃತ ಇದ್ದ ಹಾಗಿದೆ ಅಂತ. ಅಮೃತ ನೋಡಲೂ ಇಲ್ಲ, ಕುಡಿಲೂ ಇಲ್ಲ, ಆದರೂ ಸಹ ಹೋಲಿಕೆ ಕೊಡ್ತಾರೆ ಹೇಗೆ ಅಂತ. ಅಂದರೆ ಯಾವುದೇ ರಸವನ್ನು ಕುಡಿದ್ರೂ ಸಹ ಅಮೃತ ರಸ ಒಂದು ಕುಡಿಬೇಕಾದದ್ದು ಬಾಕಿ ಉಳಿದು ಬಿಡುತ್ತೆ. ಆದರೆ ಅದನ್ನು ಕುಡಿದವನಿಗೆ ಈ ಯಾವ ರಸಗಳ ಅವಶ್ಯಕತೆಯೂ ಇಲ್ಲ. ಹಾಗೆಯೇ ಜ್ಞಾನಾಮೃತ, ಈ ಆತ್ಮಜ್ಞಾನ ಎನ್ನುವಂಥ ಅಮೃತದಿಂದ ತೃಪ್ತನಾದವನಿಗೆ ಅವನು ಎಂಥವನು? ಕೃತಕೃತ್ಯಸ್ಯ ಯೋಗಿನಃ. ಅವನು ಕೃತಕೃತ್ಯ, ಮಾಡಬೇಕಾದದ್ದನ್ನೆಲ್ಲ ಮಾಡಿದವನು, ಪಡೆದವನು. ಅವನಿಗೆ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ, ಅವನು ಮಾಡಬೇಕಾದದ್ದು ಏನೂ ಇಲ್ಲ. ಅವನಿಗೆ ಏನೂ ಇಲ್ಲ, ಜವಾಬ್ದಾರಿ ಇಲ್ಲ, ಹೊಣೆಗಾರಿಕೆ ಇಲ್ಲ, ಒಂದು ಊರಲ್ಲಿ ಇರಬೇಕು ಅಂತ ನಿಯಮ ಇಲ್ಲ, ಇಷ್ಟು ಹೊತ್ತಿಗೆ ತಿನ್ನಬೇಕು ಅಂತ ಇಲ್ಲ, ಅವನಿಗೆ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ. ಯಾಕೆಂದರೆ ಅವನು ಪಡೆಯಬೇಕಾದದ್ದನ್ನು ಪಡೆದವನು. ಹೀಗೆ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ. ಈಗ ಇನ್ನೊಂದು ಪ್ರಶ್ನೆ. ಅಲ್ಲ, ಕೆಲವು ಜನ ತಪ್ಪು ತಿಳ್ಕೊಳ್ಬೇಡಿ, ಸ್ವಾಮಿಗಳು ಇರ್ತಾರೆ, ಅವರು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅವರು ಸ್ವಾಮಿಗಳು, ಅದು ಬ್ರಹ್ಮಜ್ಞಾನಿಗಳು ಅಂತ ಯಾರು ಹೇಳಿದವರು ನಿಮಗೆ? ಯಾರಿಗೆ ನನಗೆ ಆ ಕೆಲಸ ಉಂಟು, ಈ ಕೆಲಸ ಉಂಟು ಅಂತ ಹೇಳ್ತಾರೋ, ಜ್ಞಾನ ಬಂದಿದೆ ಅಂತ ಹೇಳ್ಕೊಂಡು ಯಾರು ಹಾಗೆ ಹೇಳ್ತಾರೋ ಅವನು ಎಂಥವನು ಅಂದರೆ ಸಹ ನ ತತ್ವವಿತ್, ಅವನು ಜ್ಞಾನಿ ಅಲ್ಲ. ಬೆಂಗಳೂರಿನ ಅಕ್ಕಪಕ್ಕ ಯಾರೋ ಒಬ್ಬರು ಯತಿಗಳು ಇದ್ರಂತೆ. ಅಲ್ಲ, ಬೆಂಗಳೂರಿನ ಅಕ್ಕಪಕ್ಕ ಬಹಳಷ್ಟು ಜನ ಇದ್ದಾರೆ. ಯಾರ ಹೆಸರನ್ನು ಹೇಳಿದ್ರು ಮತ್ತೆ ಕೆಲವು ಜನರೇ ನಮ್ಮ ಮುಂದೆ ಬಂದು ಬಿಡ್ತಾರೆ ಹೇಗೆ ಅಂತ. ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ. ಎಲ್ಲೋ ಈ ಕಡೆಗೆ ಒಬ್ಬರು ಯತಿಗಳು, ಆ ಮಠಕ್ಕೇನೋ ಹೊಲ ಇತ್ತಂತೆ. ಅವ್ರು ಹೇಳ್ತಿದ್ರಂತೆ, ಇವಾಗ ಅಡಿಕೆ ಕೊನೆಯನ್ನು ಕೊಯ್ಯುವ ಸೀಜನ್ನು, ಹಾಗಾಗಿ ಆ ಕೆಲಸ ಇದೆ ಅಂತ. ಅರ್ಥ ಆಯ್ತಲ್ಲ ನಿಮಗೆ? ಆ ಕೆಲಸವನ್ನು ಮಾಡಿಸೋದಕ್ಕೆ ಇವ್ರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿದ್ದ ಅಲ್ಲಿ. ಅದಕ್ಕೆ ಯಾರೋ ಅಡ್ಮಿನಿಸ್ಟ್ರೇಟರು ಯಾರೋ ಇರ್ತಾರೆ, ಅದು ಅವ್ರ ಹಣೆ ಬರಹ. ಇವರು ಮಾಡಬೇಕಾದದ್ದೇನೋ ಚಿಂತನೆ, ಬಂದ ಭಕ್ತರ ಧಾರ್ಮಿಕವಾದ ಸಂಶಯದ ಪರಿಹಾರ. ಹಾಗಾಗಿ ನಾನು ಸನ್ಯಾಸಿಯೂ ಆಗಿದ್ದೇನೆ ಅಂದರೆ ಜ್ಞಾನವೂ ಬಂದುಬಿಟ್ಟಿದೆ ನನಗೆ, ಆದರೆ ಇಂಥ ಕರ್ತವ್ಯವೂ ಬಾಕಿ ಇದೆ ಅಂತಂದರೆ ಇದರಲ್ಲಿ ಒಂದು ನಿಶ್ಚಯ ಮಾಡಬೇಕು. ಅವನು ಜ್ಞಾನಿಯೂ ಆಗಿದ್ದಾನೆ ಅಂತ ಹೇಳಿಕೊಂಡು ಕರ್ತವ್ಯವೂ ಇದೆ ಅಂತ ಹೇಳಿದರೆ ಅವನಿಗೆ ಎರಡರಲ್ಲಿ ಒಂದಿಲ್ಲ ಅಂತ ಅರ್ಥ. ಒಂದು ಜ್ಞಾನ ಇಲ್ಲ, ಅಥವಾ ಅವನಿಗೆ ಜ್ಞಾನ ಇನ್ನೂ ಬಂದಿಲ್ಲ. ಮತ್ತಷ್ಟೇ ಅಲ್ಲ, ಬಂದಿದ್ದಿದ್ರೆ ಅವನಿಗೆ ಕರ್ತವ್ಯ ಇರ್ತಾ ಇರಲಿಲ್ಲ, ಮಾಡಬೇಕಾದದ್ದು ಯಾವುದೂ ಇಲ್ಲ, ಯಾವುದೇ ನಿಯಮ ಇರೋದಿಲ್ಲ ಅವರಿಗೆ. ಜ್ಞಾನಿಗಳ ಲಕ್ಷಣವನ್ನೆಲ್ಲ ನಮ್ಮ ವೇದಾಂತ ಶಾಸ್ತ್ರಗಳು ಹೇಳ್ತೇವೆ. ಶುಕಾಚಾರ್ಯನ್ನೇ ತಗೊಳ್ಳಿ, ಹೇಗಿದ್ರು ಅವರು 16 ವರ್ಷದ ಹುಡುಗ, ಆ ವಯಸ್ಸಿಗೆ ತಂದೆಯನ್ನು ಮೀರಿಸಿದ ಜ್ಞಾನಿ. ಅವರು ಭಿಕ್ಷೆ ಕೇಳಲಿಕ್ಕೆ ಹೋಗ್ತಿದ್ರಂತೆ, ಇಷ್ಟ ಬಂದಾಗ ಹೋಗಿ ಒಂದು ಮನೆ ಮುಂದೆ ಎಷ್ಟೊತ್ತು ನಿಲ್ತಿದ್ರು. ಗೋದೋಹನ ಮಾತ್ರಂ, ಒಂದು ಹಸುವನ್ನು ಕರೆಯುವಲಿಕ್ಕೆ, ಅದು ಈ ಸೀಮೆ ಹಸು ಅಲ್ಲ, ನಾಟಿ ಹಸು, ಅವು ಕೂಡ ಹಾಲು ಇಷ್ಟೇ, ಅದನ್ನು ಕರೆಯೋದಕ್ಕೆ ಎಷ್ಟೊತ್ತು ಬೇಕು? ಹಬ್ಬ ಅಂದರೆ 2 ನಿಮಿಷ ಅಷ್ಟೇ. ಆ ಹಸುವನ್ನು ಕರೆಯೋದಕ್ಕೆ, ಹಿಂಡೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಹೊತ್ತು ಮಾತ್ರ ಒಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಿದ್ರು. ಹಾಕಿದರೆ ಹಾಕಿದವರು ಅದೃಷ್ಟ, ಹಾಕದೇ ಇದ್ದವರು ದುರಾದೃಷ್ಟ ಅಷ್ಟೇ. ಅಲ್ಲ, ನಮ್ಮಲ್ಲೆಲ್ಲ ಊಟ ಆಗಿಬಿಟ್ಟಿದೆ, ನೀವು ಇಷ್ಟೊತ್ತಿಗೆ ಬಂದ್ರಲ್ಲ, ಅದು ನಮಗೆ ನಿಯಮ, ಅವರಿಗೆ ಆ ನಿಯಮ ಇಲ್ಲ. ಯಾಕೆ? ಎಲ್ಲ ನಿಯಮಗಳಿಂದಲೂ ಅತೀತರು ಅವರು. ಅಷ್ಟು ಹಿನ್ನೆಲೆಯಲ್ಲಿ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ, ಅವರಿಗೆ ಮಾಡಬೇಕಾದದ್ದು ಯಾವುದೇ ಕರ್ತವ್ಯ ಇರುವುದಿಲ್ಲ. ಅಸ್ತಿ ಚೇತ್, ಇದ್ದರೆ ಅವನು ಜ್ಞಾನಿ ಅಲ್ಲ.
ಕರ್ತವ್ಯ ಇದ್ದರೆ, ಕೆಲಸ ಮಾಡೋ ಬುದ್ಧಿ ಇದ್ದರೆ ಅವನು ಜ್ಞಾನಿ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ನೀನು ಬ್ರಹ್ಮ ಸಂಸ್ಥನಾಗಿ ನಿಂತು ಬಿಡಪ್ಪ. ಎಂತಹ ಕಳಕಳಿಯ ಭಾವನೆ ನೋಡಿ. ಅಂದರೆ ಒಬ್ಬ ಗುರುವಾದವನು ಮಾತ್ರ ಇಂಥ ಮಾತನ್ನು ಹೇಳಬಲ್ಲ. ಪ್ರಪಂಚದಲ್ಲಿ ಬಹಳಷ್ಟು ಜನ ಬಹಳಷ್ಟು ಉಪದೇಶ ಮಾಡ್ತಾರೆ. ನೀನು ಚೆನ್ನಾಗಿ ಓದು ಅಂತ ಮೇಷ್ಟ್ರು ಹೇಳ್ತಾರೆ, ಮತ್ತು ವಿದ್ಯಾವಂತನಾಗುವಂಥ ಅಪ್ಪ ಅಮ್ಮ ಹೇಳ್ತಾರೆ, ಒಳ್ಳೆಯ ಕೆಲಸ ಗಿಡಿಸ್ಬೇಕು ಅಂತ ಫ್ರೆಂಡ್ಸೂ ಹೇಳ್ತಾರೆ, ಆಮೇಲೆ ದಿಲ್ದಾರಾಗಿ ಜೀವನ ನಡೆಸುವಂತ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಏನೇನೋ ಎಲ್ಲ ಹೇಳ್ತಾರೆ. ಆದರೆ ನಿನ್ನ ಸ್ವರೂಪ ಏನು ಅಂತ ನೀನು ತಿಳ್ಕೊಳ್ಬೇಕಪ್ಪ ಅಂತ ಯಾರೇ ಹೇಳ್ತಾರೆ? ಅವನಲ್ವ ನಿಜವಾದ ಕರುಣಾಮಯಿ. ಆದ್ದರಿಂದ ಗುರುವಿಗೆ ಗುರುವೇ ಸಾಟಿ, ಬೇರೆ ಯಾರೂ ಸಾಟಿ ಆಗಲಾರರು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಇಲ್ಲಿಗಾಯಿತು ಅಂತ ಅಂದ್ಕೊಳ್ಳೋಣ. ಮತ್ತೆ ಮುಂದಿನ 139ನೇ ಶ್ಲೋಕಕ್ಕೆ ನಾವು ಹೋಗಬೇಕು. ಹೋಗುವುದಕ್ಕಿಂತ ಮುನ್ನ ಹಿಂದಿನದನ್ನು ಸ್ವಲ್ಪ ನಾವು ನೋಡಿಕೊಂಡು ಬರಬೇಕು. ಏತಾವತಾ ಗ್ರಂಥೇನ ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಮಿತ್ಯಾರಭ್ಯ 127ನೇ ಶ್ಲೋಕಕ್ಕೆ ಒಮ್ಮೆ ಹೋಗಿ, ಪುಸ್ತಕ ಇದ್ದವರು. ಅಲ್ಲಿಂದ ಈ ಆತ್ಮವಸ್ತುವಿನ ಸ್ವರೂಪಕ್ಕೆ ಸಂಬಂಧಪಟ್ಟ ವಿಚಾರ ಪ್ರಾರಂಭ ಆಗಿತ್ತು. 127ನೆಯ ಶ್ಲೋಕ ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಇಲ್ಲಿಂದ ಪ್ರಾರಂಭ ಆಗಿ ಈ 138ನೇ ಶ್ಲೋಕದವರೆಗೆ ಸುಮಾರು 11 ಶ್ಲೋಕಗಳಲ್ಲಿ ಆತ್ಮಸ್ವರೂಪವನ್ನು ಗುರುಗಳು ಶಿಷ್ಯನಿಗೆ ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿಕೊಟ್ಟು ನೀನು ಆತ್ಮಸ್ವರೂಪದಲ್ಲಿ ನಿಂತು ಬಿಡು ಅಂತ ಹೇಳಿದ್ದಾರೆ. ಅದಾದಮೇಲೆ 51ನೇ ಶ್ಲೋಕದಲ್ಲಿ ಶಿಷ್ಯ ತನ್ನ ಪ್ರಶ್ನೆಯ ಸುರಿಮಳೆಗಳನ್ನೇ ಮಾಡಿಬಿಟ್ಟಿದ್ದ. ಒಮ್ಮೆ ಹಿಂದಕ್ಕೆ ಹೋಗಬೇಕು ನಾವು, ಯಾಕೆಂದರೆ ಇದು ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ಮತ್ತೆ ಪುನಃ ಅಲ್ಲಿಗೆ ಹೋಗಬೇಕು. ಅಲ್ಲೇ ಒಂದು ಪ್ರಶ್ನೆ ಕೇಳಿದ್ದ ಆತ ನೋಡಿ, ಕೋಸಾವನಾತ್ಮ ಪರಮಃಕ ಆತ್ಮ ಅಂತ ಕೇಳಿದ್ದ. ಅದಕ್ಕೂ ಮುನ್ನ ಕೋ ನಾಮ ಬಂಧ ಅಂತ ಒಂದು ಪ್ರಶ್ನೆ ಕೇಳಿದ್ದ. ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಪುಸ್ತಕ ಇದ್ದವರಿಗೆ. ಆ ಬಂಧನ ಅಂದರೆ ಏನು ಅಂತ, ಅದಕ್ಕೆ ಉತ್ತರ ಹೇಳಲಿಕ್ಕೆ ಅಂತ ಈ 139 ಮತ್ತು 140ನೇ ಶ್ಲೋಕಗಳು ಹೊರಟು ನಿಂತಿವೆ. ನೋಡಿ, ಈ ಎಲ್ಲ ಸಂದರ್ಭದಲ್ಲೂ ನಮಗೆ ಜ್ಞಾನಿಗಳ ಭಾಷ್ಯದ ಸಹಾಯ ಇಲ್ಲದೆ ಇದ್ದರೆ ಯಾಕೆ ಈ ಶ್ಲೋಕ ಬಂತು ಅಂತ ಗೊತ್ತೇ ಆಗೋದಿಲ್ಲ. ಪರಸ್ಪರ ಸಂಬಂಧವೇ ಇಲ್ವಲ್ಲ, ಏನೋ ಹುಚ್ಚುಚ್ಚಾಗಿ ಬರೆದು ಬಿಟ್ಟಿದ್ದಾರೆ ಅಂತ. ತಪ್ಪು ತಿಳ್ಕೊಳ್ಬೇಡಿ. ನಾನು ಇತ್ತೀಚೆಗೆ ಒಂದು ಸಾಹಿತ್ಯ ಓದ್ತಾ ಇದ್ದೆ. ಒಬ್ಬ ಮಹಾಬುದ್ಧಿಜೀವಿ ಅಂತ ಬರೆದಿದ್ದಾನೆ, ವಾಲ್ಮೀಕಿ ಮುನಿಗಳು ತೂಕಡಿಸಿದಾಗ ಅಂತ ಟೈಟ್ಲು. ಓದ್ತಾ ಇರುವವನು ಅವನು ತೂಕಡಿಸ್ತಾ ಇದ್ದ ಅಥವಾ ತೂಗಾಡ್ತಾ ಇದ್ದ ಅಂತ ಕಾಣುತ್ತೆ ನೋಡಿದರೆ. ನಮ್ಮ ದೇಶದ ದುರಂತ, ವಾಲ್ಮೀಕಿ ಮುನಿಗಳು ತೂಕಡಿಸಿದಾಗ ಭಗವದ್ಗೀತೆ ಕ್ರೌರ್ಯವನ್ನು ಉಪದೇಶ ಮಾಡುತ್ತೆ. ದುರ್ದೈವ ಅಂದರೆ ಮೊದಲನೇ ಅಧ್ಯಾಯದ 1-2 ಶ್ಲೋಕ ಬಿಟ್ಟರೆ ಮುಂದಿನ 17 ಅಧ್ಯಾಯಗಳಲ್ಲಿ 1 ಶ್ಲೋಕದ ಅರ್ಥವೂ ಇವರಿಗೆ ಆಗೋದಿಲ್ಲರಿ ಪಾಪ. ಒಂದು ಶ್ಲೋಕದ ಅರ್ಥವೂ ಆಗೋದಿಲ್ಲ. ಅಯ್ಯೋ ಅಂತ ಅನಿಸುತ್ತೆ ಕೆಲವು ಸಲ ಅವರ ಬರವಣಿಗೆಯನ್ನೆಲ್ಲ ನೋಡಿದಾಗ. ಕೊನೆಗೆ ಏನಿಸುತ್ತೆ, ಈ ಬಲ್ಬಜಕ್ಕೆ ಉತ್ತರ ಕೊಡಬೇಕಾ ಅಂತ. ಯಾಕೆಂದರೆ ನಾನು ನೋಡ್ತಾ ಇದ್ದೇನೆ, ಇತ್ತೀಚೆಗೆ ಬರ್ತಾ ಇದೆಯಲ್ಲ, ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ 1-2 ಶ್ಲೋಕಗಳ ವಿಚಾರವನ್ನು ಬಿಟ್ಟರೆ ಮಿಕ್ಕಿ ಯಾವ ಅಧ್ಯಾಯಕ್ಕೂ ಹೋಗ್ಲಿಕ್ಕಾಗೋದಿಲ್ಲ. ಶ್ಲೋಕಗಳನ್ನಂತೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸುತರಾಮ್ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಮ್ಮ ದೇಶದ ಅತ್ಯಂತ ಎತ್ತರದ ಸಾಹಿತಿಗಳು ಅಂತ ಕರೆಸ್ಕೊಂಡಂತಹ ಒಬ್ಬ ಸಾಹಿತಿಗಳು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರೂ ಸಹ ಒಬ್ಬರು ಪ್ರಶ್ನೆ ಕೇಳಿದ್ರು ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ. ಆಗ ಆ ಸಾಹಿತಿಗಳು ಉತ್ತರ ಹೇಳಿದ್ರು, ರಾಮ ಒಬ್ಬ ಪರಮ ಮೂರ್ಖ ಅಂತ.
ಅವ್ರ ಶಬ್ದ, ನಂದಲ್ಲ ಇದು. ಆಮೇಲೆ ಅವರು ಕ್ಷಮೆಯನ್ನು ಕೇಳಿಬಿಟ್ರು ಪಾಪ. ಹಾಗಾಗಿ ನಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ಮಾತನಾಡಬೇಕಿದ್ರೆ ಮೈಯೆಲ್ಲ ವಿಚಾರ ತುಂಬಿಕೊಂಡು ಮಾತಾಡಬೇಕು ನಾವು. ಹೀಗೆ ಅಂತ ಯಾವ ಹಿನ್ನೆಲೆ ಹೇಳಿದ್ರು, ಯಾವ ಎತ್ತರದಲ್ಲಿ ಹೇಳಿದ್ರು ಅಂತ. ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ, ನೋಡಿ ಈ ಮುಂದಿನ 2 ಶ್ಲೋಕಗಳು ಯಾಕೆ ಬಂದವು ಅಂತ ಗುರುಗಳು ಭಾಷ್ಯವನ್ನು ಬರೀದೇ ಇದ್ದರೆ ನಮಗೆ ಏನಪ್ಪ ಇದ್ದಕ್ಕಿದ್ದಾಗ ಆತ್ಮವಿಚಾರ ಹೇಳೋದೇನು ಬೇರೆ ವಿಚಾರ ಬಂದ್ಬಿಡ್ತಲ್ಲಪ್ಪ, ಪ್ರಾಯಶಃ ಎಲ್ಲೋ ರಾತ್ರಿ ನಿದ್ದೆಗೆಟ್ಕೊಂಡು ಬರೆದಿರಬೇಕು ಶಂಕರಾಚಾರ್ಯರು. ವಾಲ್ಮೀಕಿ ಮುನಿಗಳು ತೂಕಡಿಸಿದಾಗ ಅಂತ ಹೇಳಿದ ಹಾಗೆ ನಾವು ತೂಕಡಿಸ್ತಾ ಇದ್ದೇವೆ. ನಮಗೆ ನಿಜವಾಗಿ ವಿಚಾರ ಮಾಡುವ ಕಣ್ಣಿಲ್ಲ. ನಮ್ಮ ಕಣ್ಣಿಗೆ ನಾವು ಸದಾಕಾಲವು ಕೆಂಪು ಕನ್ನಡಕ ಹಾಕ್ಕೊಂಡೇ ನೋಡ್ತೇವೆ ನಾವು. ಹಾಗಾಗಿ ಏನು ನೋಡಿದರೂ ಕೆಂಪಾಗೇ ಕಾಣುತ್ತೆ ನಮಗೆ. ಅದನ್ನು ತೆಗೆದು ನೋಡಿದಾಗ ನಮಗೆ ಸ್ಪಷ್ಟ ಆಗುತ್ತೆ. ತೆಗೆಯುವ ಬುದ್ಧಿಯೇ ಇಲ್ವಲ್ಲ ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಪರಮಃಕಃ, ಪರವಸ್ತು ಯಾವುದು ಅಂತ ಶಿಷ್ಯ ಕೇಳಿದ ಪ್ರಶ್ನೆಗೆ 11 ಶ್ಲೋಕಗಳಲ್ಲಿ ಉತ್ತರ ಕೊಟ್ಟರು. ಮತ್ತು ಕೋನಾಮ ಬಂಧ, ಬಂಧನ ಅಂದರೆ ಏನು, ಅದು ಯಾವುದರಿಂದ ಆಗತ್ತೆ ಅಂತ ಶಿಷ್ಯ ಪ್ರಶ್ನೆ ಕೇಳಿದ್ದ. ಅದಕ್ಕೆ ಉತ್ತರ. ಆ ಪ್ರಾಚೀನ ಗ್ರಂಥಗಳಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಎತ್ತಿದರೂ ಸಹ ಅದಕ್ಕೆ ಉತ್ತರ ಕೊಡದೆ ಹೋಗುವುದೇ ಇಲ್ಲ ಗ್ರಂಥದೊಳಗೆ. ಇವತ್ತು ನಾವು ಮೇಷ್ಟ್ರುಗಳು ಯಾರು ಒಂದು ಗಡಚಾದ ಪ್ರಶ್ನೆ ಕೇಳಿಬಿಟ್ರೆ ಸದ್ಯ ನಾಳೆ ಈ ಪ್ರಶ್ನೆ ಕೇಳದೇ ಇರಲಪ್ಪ ಇವನು ಅಂತ ಅಂದ್ಕೊಂಡಿರ್ತೀವಿ ನಾವು. ಅದು ಹಾಗಲ್ಲ. ಆ ಕಠಿಣವಾದ ಎಂತಹದ್ದೇ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ಕೊಡುವುದು ಪ್ರಾಚೀನ ಪರಂಪರೆಯ ಒಂದು ಕ್ರಮ. ಅಷ್ಟು ಹಿನ್ನೆಲೆಯಲ್ಲಿ ಶಿಷ್ಯ ಕೇಳಿದ್ದಾನೆ, ಕೋನಾಮ ಬಂಧ ಇತಿ ಶಿಷ್ಯಸ್ಯ ಪ್ರಥಮ ಪ್ರಶ್ನಸ್ಯ ಉತ್ತರಮಃ. ಆ ಶ್ಲೋಕದಲ್ಲಿ ಮೊದಲನೇ ಪ್ರಶ್ನೆನೇ ಅದು, ಕೋನಾಮ ಬಂಧ ಅಂತ. ಆ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಮುಂದಿನ 2 ಶ್ಲೋಕಗಳು ಹೇಳ್ತವೆ. ಅದರೊಳಗೆ ಮೊದಲನೇ ಶ್ಲೋಕ 139ನೇ ಶ್ಲೋಕ. ಇದರ ಛಂದಸ್ಸು ಸ್ವಲ್ಪ ವಿಶಿಷ್ಟವಾದಂಥ ಛಂದಸ್ಸು. ಹಿಂದಿನ ಛಂದಸ್ಸುಗಳಿಗೆ ಹೋಲಿಸಿದಾಗ ಎಷ್ಟೋ ಶ್ಲೋಕಗಳನ್ನು ಸುಂದರವಾಗಿ ಹಾಡೋದಕ್ಕೂ ಬರುತ್ತೆ, ಆದರೆ ಹಾಡಲಿಕ್ಕೆ ಬರೋದಿಲ್ಲ ನನಗೆ. ಅದಕ್ಕೋಸ್ಕರ ಅದನ್ನು ಓದ್ಕೊಂಡು ಹೋಗಿಬಿಡ್ತೇನೆ. ಅತ್ರಾನಾತ್ಮನ್ಯಹಮಿತಿ ಮತಿರ್ಬಂಧ ಏಷೋಸ್ಯ ಪುಂಸಃ ಪ್ರಾಪ್ತೋ ಅಜ್ಞಾನಾತ್ ಜನನ ಮರಣ ಕ್ಲೇಶ ಸಂಪಾತ ಹೇತು ಏನೈವಾಯಂ ವಪುರಿದಂ ಅಸತ್ ಸತ್ಯಮಿತ್ಯಾತ್ಮ ಬುದ್ಧ್ಯ ಪುಷ್ಯತಿ ಉಕ್ಷತಿ ಅವತಿ ವಿಷಯೈಸ್ತಂತುಭಿಃ ಕೋಶಕೃದ್ವತ್. ಸ್ವಲ್ಪ ಜಟಿಲ ಉಂಟು, ಹಾಗಾಗಿ ಇನ್ನೊಂದು ಸಲ ಓದಿಬಿಡ್ತೇನೆ. ಅತ್ರ ಅನಾತ್ಮನಿ ಅಹಮಿತಿ ಮತಿಃ ಬಂಧಃ ಏಷೋಸ್ಯ ಪುಂಸಃ ಪ್ರಾಪ್ತೋ ಅಜ್ಞಾನಾತ್ ಜನನ ಮರಣ ಕ್ಲೇಶ ಸಂಪಾತ ಹೇತು ಏನೈವಾಯಂ ವಪುರಿದಂ ಅಸತ್ ಸತ್ಯಮಿತ್ಯಾತ್ಮ ಬುದ್ಧ್ಯ ಪುಷ್ಯತ್ಯುಕ್ಷತ್ಯವತಿ ವಿಷಯೈಸ್ತಂತುಭಿಃ ಕೋಶಕೃದ್ವತ್. ಶಿಷ್ಯನಿಗೆ ಉಪದೇಶವನ್ನು ಮಾಡಿದಂಥ ಗುರುಗಳು ಆ ಶಿಷ್ಯ ಕೇಳಿದಂಥ ಬಂಧನ ಅಂದರೆ ಏನು ಅನ್ನೋದಕ್ಕೆ ಉತ್ತರ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಶ್ಲೋಕದ ಅರ್ಥ ಹೀಗೆ: ಈ ಅನಾತ್ಮದಲ್ಲಿ, ಹಾಗಂದ್ರೆ ಏನು ಅಂತ ಮತ್ತೆ ಹೇಳ್ತೇನೆ, ನಾನು ಎನ್ನುವಂಥ ಬುದ್ಧಿ ಮನುಷ್ಯನಿಗೆ ಬಂಧಕವಾಗಿದೆ. ಇದು ಈ ಅನಾತ್ಮ ವಸ್ತುವಿನಲ್ಲಿ ನಾನು ಎನ್ನುವಂಥ ಬುದ್ಧಿ ಏನಿದೆಯಲ್ಲ, ಅದು ಜನನ ಮರಣ ರೂಪವಾದಂಥ ಕ್ಲೇಶಗಳಿಗೆ ಕಾರಣವಾಗಿ ಇದೆ. ಯಾವ ಬಂಧನದಿಂದ ಈ ಅಸತ್ಯವಾದಂಥ ಶರೀರವನ್ನು ಸತ್ಯ ಅಂತ ಬೆಳೆಸ್ತಾನೋ, ಮಲಮೂತ್ರಾದಿಗಳನ್ನು ಸುರಿಸ್ತಾನೋ, ಭೋಗ್ಯ ವಸ್ತುಗಳಿಂದ ರಕ್ಷಿಸಿಕೊಳ್ತಾನೋ, ಅದರಿಂದ ಎಳೆಗಳಿಂದ ಬಂಧಿಸಲ್ಪಡುವಂತಹ ರೇಷ್ಮೆಯ ಹುಳುವಿನಂತೆ ನಾಶವಾಗಿ ಹೋಗುತ್ತಾನೆ. ಅರ್ಥ ಆಗೋದಿಲ್ಲ, ಸ್ವಲ್ಪ ಬಿಡಿಸೋಣ ಏನು ಅಂತ ನೋಡಿ. ಅತ್ರಾನಾತ್ಮನ್ಯಹಮಿತಿ. ಈಗ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮ ಸಂಸ್ಥನಾಗು ಅಂದರೆ ನೀನು ಬ್ರಹ್ಮಜ್ಞಾನವನ್ನು ಪಡಿ ಅಂತ ಹೇಳಿದರು.
ಸ್ವತಃ ತಾನು ಆತ್ಮಸ್ವರೂಪನೇ ಆಗಿದ್ದಿದ್ರೂ ಸಹ ಅದನ್ನು ತಿಳಿಯದೇ ಇದ್ದದ್ರಿಂದ ಈ ದೇಹವನ್ನೇ ಆತ್ಮ ಅಂತ ಅಂದುಕೊಂಡು ಬಿಡ್ತಾನೆ ಮನುಷ್ಯ. ಅದಕ್ಕೆ ಕಾರಣ ಏನು ಅಂದರೆ ಅಜ್ಞಾನಾತ್ ಅಂತ ಶಬ್ದ ಉಂಟು ನೋಡಿ, ಅದು ಅಜ್ಞಾನ. ಈ ಅಜ್ಞಾನ ಎನ್ನುವಂಥದ್ದು ಯಾವತ್ತಿಂದ ಬಂತು ಅಂತ ಕೇಳಿದರೆ ಅದಕ್ಕೆ ಇಂಥ ದಿವಸದಿಂದ ಬಂತು ಎನ್ನುವಂಥ ಉತ್ತರ ಇಲ್ಲ, ಅದು ಅನಾದಿ. ಹೀಗೆ ಅನಾದಿ ಸಿದ್ಧವಾದಂತಹ ಅವಿದ್ಯೆಯಿಂದಾಗಿ, ಅಜ್ಞಾನದಿಂದಾಗಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ಅನಾತ್ಮನಿ, ಅತ್ರ ಅನಾತ್ಮನಿ ಅಂತ ಶಬ್ದ ಉಂಟು ಶ್ಲೋಕದಲ್ಲಿ ಮೊದಲು. ಆತ್ಮ ಅಂದರೆ ಆತ್ಮವಸ್ತು, ಅನಾತ್ಮ ಅಂದರೆ ದೇಹ ಅಂತ ಅರ್ಥ. ಅನಾತ್ಮನಿ, ಈ ದೇಹದಲ್ಲಿಯೇ ಅಹಮಿತಿ ಮತಿಹಿ ಬಂಧ, ನಾನು ಅಂದರೆ ಈ ದೇಹವೇ ಆತ್ಮ ಅಂತ ತಿಳಿದುಕೊಳ್ಳುವುದೇ ಮೊದಲನೆಯ ಬಂಧನ. ಈಗ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ, ನಮಗೆ ಈ ಬುದ್ಧಿ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಹಾಕ್ಕೊಳ್ಳೋಣ. ಇದೆ ಅಂತಾದರೆ ನಮಗೆ ಬಂಧ ಇದೆ ಅಂತ ನಾವು ಒಪ್ಕೊಂಡು ಹಾಗೆ, ಇಲ್ಲ ಅಂತಾದರೆ ಈ ಕ್ಷಣವೇ ನಾವು ಜ್ಞಾನಿಗಳು ಅಂತ ಒಪ್ಕೊಂಡ್ಬಿಡ್ಬೋದು. ಆದ್ದರಿಂದ ವಿಚಾರ ಮಾಡಬೇಕು, ಈ ದೇಹಾತ್ಮ ಬುದ್ಧಿಯೇ ಮೊದಲ ಬಂಧನ ಅಂತ. ಅದಾದಮೇಲೆ ಏನೇನೋ ಬಂಧನಗಳು ಶುರುವಾಗ್ತಾ ಹೋಗ್ತವೆ. ಮತ್ತೆ ಅದರಿಂದ ಆಗುವ ಅನರ್ಥವನ್ನು ಈ ಶ್ಲೋಕ ವರ್ಣನೆ ಮಾಡುತ್ತೆ. ಅನಾತ್ಮನಿ ಅಹಮಿತಿ ಮತಿರ್ ಬಂಧ. ನೋಡಿ, ಶಿಷ್ಯನ ಪ್ರಶ್ನೆಗೆ ನೇರ ಪ್ರಶ್ನೆ, ಉತ್ತರ ಕೋನಾಮ ಬಂಧ. ಬಂಧ ಅಂದರೆ ಏನು ಅಂತ ಕೇಳಿದರೆ ಅನಾತ್ಮ ವಸ್ತುವಾದ ದೇಹವನ್ನ ಆತ್ಮ ಅಂತ ತಿಳಿದುಕೊಳ್ಳುವುದೇ ಬಂಧನ. ಆಗೋಯ್ತು. ಶಿಷ್ಯ ಕೇಳಿದ, ಸ್ವಲ್ಪ ಇದನ್ನು ವಿವರಿಸ್ತೀರಾ ಅಂತ. ಅದಕ್ಕೆ ಉತ್ತರ ವಿವರಣೆ ಹೇಗೆ ಅಂದರೆ, ಏಷೋಸ್ಯ ಪುಂಸಃ ಪ್ರಾಪ್ತಃ. ಹಾಗಿದ್ರೆ ಈ ಬಂಧನ ಅನ್ನೋದು ಹೇಗೆ ಬಂತು ಅಂದರೆ ಅದಕ್ಕೆ ಕಾರಣ ಅಜ್ಞಾನಾತ್, ಅದು ಅಜ್ಞಾನದಿಂದ ಬಂದು ಅಡರಿತು. ಹಾಗೆ ಬಂದು ಅಡರಿದ್ದರಿಂದ ಏನಾಗತ್ತೆ ಅಂದರೆ ಜನನ ಮರಣ ಕ್ಲೇಶ ಸಂಪಾತ ಹೇತು. ಈ ಬಂಧನ ಏನು ಮಾಡುತ್ತೆ ಅಂದರೆ ಜನನ ಹುಟ್ಟುವಿಗೂ ಮತ್ತು ಮರಣಕ್ಕೂ, ಅದು ಎರಡರಿಂದ ಆಗುವಂಥ ಕ್ಲೇಶಕ್ಕೂ ಕಾರಣವಾಗಿ ಈ ಮನುಷ್ಯನನ್ನು ಹುಟ್ಟು ಸಾವುಗಳ ಕಟ್ಟಿನಲ್ಲಿ ಮಗ್ನನನ್ನಾಗಿ ಮಾಡಿಬಿಡುತ್ತೆ. ಸಂಪಾತ ಅಂದರೆ ಮುಳುಗಿಸೋದು ಅಂತ ಅರ್ಥ, ಅದರೊಳಗೆ ಪೂರ್ತಿ ಅದ್ದು ಬಿಡೋದು. ಹಾಗೆ ಮಾಡುತ್ತೆ. ಹಾಗಿದ್ರೆ ಈಗ ನಮಗೊಂದು ಪ್ರಶ್ನೆ, ಈ ವೇದಾಂತ ಪದೇ ಪದೇ ಹೇಳುತ್ತೆ ಜನನ ಮರಣ ಕ್ಲೇಶ ಅಂತ. ಹುಟ್ಟುವುದೊಂದು ತುಂಬ ಕಷ್ಟವಂತೆ, ಸಾಯೋದೊಂದು ಕಷ್ಟವಂತೆ. ನಮಗೆ ಎಷ್ಟೋ ಸಲ ಇದು ಹಿಂದೆ ಆಗಿ ಹೋಗಿದೆ, ಆದರೆ ಇದು ಎರಡೂ ನಮಗೆ ಮರೆತು ಹೋಗಿರುತ್ತೆ. ಜನನ ಕಷ್ಟವ ಅಂದರೆ ತುಂಬ ಕಷ್ಟ ಅಂತ ಹೇಳುತ್ತೆ. ಆಚಾರ್ಯರೇ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿರುವಂಥ ಶಿಶು ತನ್ನ ಅವಸ್ಥೆಯನ್ನು ವರ್ಣನೆ ಮಾಡುತ್ತೆ. ಹೇಗೆ ವರ್ಣನೆ ಮಾಡುತ್ತೆ ಅಂದರೆ, ಆದೌ ಕರ್ಮಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರಾ ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಶಿವಭೋ ಶ್ರೀಮಹಾದೇವ ಶಂಭೋ. ಆದೌ ಯಾವುದೋ ಜನ್ಮದಲ್ಲಿ ಮಾಡಿದಂಥ ತಪ್ಪಿಗಾಗಿ ಕರ್ಮವಶಾತ್ ನಾನು ಏನಾದ ಕೇಳಿದರೆ ಆದೌ ಕರ್ಮಪ್ರವೇಶಾತ್ ಆ ತಾಯಿಯ ಗರ್ಭವನ್ನು ಸೇರಿದೆ. ತಾಯಿಯ ಗರ್ಭವನ್ನು ಸೇರಿದಾಗ ಏನಾಯಿತು ಅಂದರೆ, ಜೀವ ಪ್ರವೇಶ ಮಾಡಿದ ಆ ದೇಹದೊಳಗೆ. ಪ್ರವೇಶ ಮಾಡಿದ ಅಂದರೆ ಮಡಿಕೆ ಒಳಗೆ ಹಾಲು ಹಾಕಿದಂಗಲ್ಲ, ನೆನ್ಪಿಟ್ಕೊಳ್ಳಿ. ಕುಂಬಾರ ಮಡಿಕೆ ಮಾಡುತ್ತಾ ಇರುವಾಗಲೇ ಅಲ್ಲಿ ಸ್ಪೇಸ್ ಪ್ರವೇಶ ಆಗಿರುತ್ತೆ. ಸ್ಪೇಸ್ ಪ್ರವೇಶ ಆಗುತ್ತೆ, ಹೊಸ ಪ್ರವೇಶ ಮಾಡೋಲ್ಲ, ಇದ್ದದ್ದು ಹಾಗೆ ನಮಗೆ ತೋರಿ ಬರುತ್ತೆ. ಹೀಗೆ ಆದೌ ಕರ್ಮಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ. ಆ ತಾಯಿಯ ಗರ್ಭವನ್ನು ಸೇರಿದಾಗ ಹೇಗಿದೆ ಪರಿಸ್ಥಿತಿ ಅಂದರೆ,
ನಾನು ಬೆಳೀತಾ ಇದ್ದೇನೆ, ಅಂದರೆ ನಾನು ನನ್ನ ಶರೀರ ಬೆಳೀತಾ ಇದೆ. ಆಗಲೇ ಆ ಶರೀರದ ಮೇಲೆ ನನ್ನ ಶರೀರ ಎನ್ನುವಂಥ ಅಭಿಮಾನ ಜನ್ಮ ಜನ್ಮಾಂತರದ ಅವಿದ್ಯೆಯಿಂದ ಬಂದುಬಿಟ್ಟಿದೆ. ಅತ್ಯಂತ ಚಿಕ್ಕದಾದಂಥ ಉದರ ಪ್ರದೇಶ, ಹೊರಳಕ್ಕಾಗೋಲ್ಲ, ಸಂಚಾರ ಮಾಡೋಕ್ಕಾಗೋಲ್ಲ. ಇಂತಹ ಸ್ಥಿತಿಯಲ್ಲಿ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ, ಆ ತುಂಬ ಇಕ್ಕಟ್ಟಾದಂಥ ಜಾಗದಲ್ಲಿ 2 ಕಾಲುಗಳ ಸಂದಿಯಲ್ಲಿ ತಲೆಯನ್ನು ತೂರಿಸಿಕೊಂಡು ನಾನು ಕೂತಿದ್ದೆ. ಮತ್ತೆ ಸ್ವಲ್ಪ ಹೊರಗಡೆ ಪ್ರದೇಶ ಹೇಗಿದೆ ಅಂತ ಹೇಳ್ತೇನೆ. ವಿಣ್ಣಮೂತ್ರ ಮೇಧ್ಯ ಮಧ್ಯೆ, ನಾನೇನೋ ಸ್ವಲ್ಪ ಆ ಕಡೆ ಈ ಕಡೆ ಸಂಚಾರ ಮಾಡಿದರೆ ಒಂದು ಕಡೆಗೆ ಮೂತ್ರಕೋಶದ ದುರ್ನಾಥ, ಇನ್ನೊಂದು ಕಡೆಗೆ ಮಲಸಂಗ್ರಹವಾದಂಥ ಮಲದ್ವಾರ. ವಿಣ್ಮೂತ್ರ ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಹ. ಆ 2 ತರಹದ ವಾಸನೆಗಳ ಮಧ್ಯದಲ್ಲಿ, ಅಂದರೆ 2 ಗುಂಡಿಗಳು, ಆ ಗುಂಡಿಯ ಪಕ್ಕದಲ್ಲಿ ನಾನು ಸಂಚರಿಸ್ತಾ ಇದ್ದೇನೆ. ಸಂಚರಿಸಲಿಕ್ಕೆ ಆಗದೆ ಅದೇ ಜಾಗದಲ್ಲಿ ಹೊರಳಾಡ್ತಾ ನಾನು ಮಲಗಿದ್ದೇನೆ. ಅದರ ಜೊತೆಗೆ ನನ್ನ ಅಮ್ಮನ ದೇಹದ ಟೆಂಪ್ರೇಚರ್ ಜಾಸ್ತಿ ಆದಾಗ, ಯದ್ಯದ್ವೈ ತತ್ರ ದುಃಖಂ ವ್ಯಥೇತಿ ನಿತರಾಂ, ಆ ತಾಯಿಯ ದೇಹದ ಟೆಂಪ್ರೇಚರ್ ಜಾಸ್ತಿ ಆದಾಗ ಆ ದಾಹ ಎಲ್ಲಿ ಹೋಗಬೇಕು? ಮಗುವಿನ ಮೇಲೆ ಪ್ರಭಾವ ಇರಬೇಕಲ್ಲ. ಹಾಗಾಗಿ ಅಮ್ಮನ ದೇಹದ ದಾಹದಿಂದ ಒಳಗಿಂದ ಒಳಗೆ ನಾನು ಸುಟ್ಟು ಸುಣ್ಣಾಗಿ ಬೆಂದು ಹೋಗ್ತಾ ಇದ್ದೆ ಅಂತ ಹೇಳುತ್ತೆ. ಕ್ವಥಯತಿ ಅಂದರೆ ಈ ಒಲೆ ಮೇಲೆ ಸಾಂಬಾರನ್ನಿಟ್ಟಾಗ ಗೊಡ 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 ಅಂತ ಕುಡಿತಾ ಇರುತ್ತಲ್ಲ, ಅದಕ್ಕೆ ಕ್ವಥನ ಅಂತ ಹೆಸರು. ಸಂಸ್ಕೃತದೊಳಗೆ ಕುದೀತಾ ಇದ್ದೆ ನಾನು ಆ ಶಾಖದಿಂದ. ಅದರ ಜೊತೆಗೆ ನನ್ನಮ್ಮನ ಉದರದೊಳಗಿರುವಂತಹ ಕ್ರಿಮಿಗಳು ಮತ್ತು ಎಷ್ಟೋ ತರಹದಂಥ ಜಂತುಗಳು, ಆ ಎಲ್ಲ ಜಂತುಗಳ ಮಧ್ಯದಲ್ಲಿ ನಾನೂ ಒಂದು ಸಾಮಾನ್ಯ ಕ್ರಿಮಿಯಂತೆ ಇದ್ದೆ. ಅದನ್ನೆಲ್ಲ ಶಕ್ಯತೆ ಕೇನ ವಕ್ತುಂ, ಯಾರು ತಾನು ಹೇಳಬಲ್ಲರು? ಇಂಥ ಸ್ಥಿತಿಯಲ್ಲಿ ನಾನು ತಾಯಿಯ ಗರ್ಭದಲ್ಲಿದ್ದಾಗ ಆಗಾಗ ನಿನ್ನ ಅನುಗ್ರಹದಿಂದ ನನಗೆ ಪೂರ್ವ ಜನ್ಮಗಳ ನೆನಪು ಬರ್ತಾ ಇದ್ರೂ ನಿನ್ನನ್ನು ಸ್ಮರಣೆ ಮಾಡಲಿಲ್ವೋ ಭಗವಂತ? ಛೇ, ಉಪನಿಷತ್ತು ಹೇಳುತ್ತೆ ಮುಂದುವರೆದು, ಅದಕ್ಕೋಸ್ಕರ ಇದು ಒಂದು ಸಲ ನನ್ನನ್ನು ಈ ಹೊಲಸು ಗುಂಡಿಯಿಂದ ಆಚೆ ತಳ್ಳಿಬಿಡು. ಆಚೆ ಹೋದ ಮೇಲೆ ನಾನು ನಿನ್ನನ್ನು ನಿರಂತರ ಸ್ಮರಣೆ ಮಾಡ್ತೇನೆ. ಯದಿಯೋನ್ಯಾಃ ಪ್ರಮುಚ್ಚೇಯಂ ಧ್ಯಾಯೇ ನಾರಾಯಣಂ ಸದಾ. ನಂದಲ್ಲ ಮಾತು, ಉಪನಿಷತ್ತಿನ ಮಾತು. ಕೊನೆಗೆ ತಾಯಿಯ ಗರ್ಭದಿಂದ ಪ್ರಪಂಚಕ್ಕೆ ಬರುವಾಗ ಆ ಪ್ರಸವ ಅಲ್ಲಿಯವರೆಗೂ ಸಹ ಆ ಜೀವಾತ್ಮನಿಗೆ ತನ್ನ ಹಿಂದಿನ ಜನ್ಮಾವಳಿಗಳ ನೆನಪಿರುತ್ತಂತೆ. ಅದ್ರ ಜೊತೆಗೆ ಭಗವಂತನನ್ನು ಕಾಣ್ತಾ ಇರುತ್ತೆ ಆ ಶಿಶು. ನಾವೆಲ್ಲರೂ ನೋಡ್ಕೊಂಡು ಬಂದವ್ರೆ. ಅದರ ಜೊತೆಗೆ ನಾವಲ್ಲಿ ಹೇಳಿದ್ವಿ ಎಲ್ಲರೂ ಸಹ, ಒಂದು ಸಲ ಇಲ್ಲಿಂದ ಆಚೆ ಹೋಗ್ಬಿಟ್ರೆ ಮತ್ತೆ ಪುನಃ ಇಲ್ಲಿಗೆ ಬರುವಂತಹ ಸ್ಥಿತಿಯನ್ನು ತಂದುಕೊಳ್ಳೋದಿಲ್ಲ ಅಂತ ನಾವೆಲ್ಲರೂ ಆಶ್ವಾಸನೆ ಕೊಟ್ಟು ಅದನ್ನು ಮರಿತಾ ಇದ್ದೇವೆ. ಈಚೆ ಬರುವಾಗ ಆ ಪ್ರಸವ ವೇದನೆ, ಅತ್ಯಂತ ಚಿಕ್ಕದಾದಂಥ ದ್ವಾರದಿಂದ ಈಚೆ ಬರುವಾಗ ಆ ಸಂಕಟವನ್ನು ಅನುಭವಿಸಲಿಕ್ಕಾಗದೆ ನೋವನ್ನು ಅನುಭವಿಸಿ ಹಿಂದಿನದು ಎಲ್ಲವನ್ನೂ ಮರೆತು ಬಿಡುತ್ತೆ ಅದು. ಯಾವಾಗಲೂ ಅಷ್ಟೇ. ಇವತ್ತು ನೋಡಿ, ತುಂಬ ಅತ್ಯಂತ ಮೆಂಟಲ್ ಶಾಕ್ ಆದವನಿಗೆ ಹಿಂದಿನದೆಲ್ಲ ಮರೆತು ಹೋಗ್ಬಿಡುತ್ತೆ. ಹೌದು ತಾನೇ? ಹಾಗೇನೆ ಉಪನಿಷತ್ತು ಅವತ್ತೇ ಹೇಳಿತು ಈ ಮಾತನ್ನು. ಆ ವೇದನೆಯನ್ನು ತಾಳಲಿಕ್ಕೆ ಆಗದೆ ಎಲ್ಲವನ್ನೂ ಸಹ ಮರೆತು ಬಿಡುತ್ತೆ. ಕೊನೆಗೆ ಪ್ರಪಂಚಕ್ಕೆ ಬಿದ್ದ ತಕ್ಷಣ ಅದಕ್ಕೆ ವಿಸ್ಮರಣೆ ಆಯ್ತಲ್ಲ, ಅದಕ್ಕೋಸ್ಕರ ಅದು ಕೇಳತ್ತೆ, ಕೋಹಂ 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 ಅಂತ ಅಳೋದಕ್ಕೆ ಶುರು ಮಾಡುತ್ತೆ. ನಾವು ಕ್ಯಾ ಅನ್ನತ್ತೆ ಮಗು ಅಂತ ಹೇಳ್ತೇವೆ. ಅದೇನು ಹಿಂದಿ ಹೇಳೋದಿಲ್ಲ, ಅದು ಕೋಹಂ ಅಂತ ನಮಗೆ ಕೇಳಿಸಿದ್ದ ಹಾಗೆ. ನಾನು ಯಾರು ಅಂತ. ಇದು ಜನನ ಸಂದರ್ಭದಲ್ಲಿ ಮತ್ತು ತಾಯಿಯ ಗರ್ಭವಾಸದಲ್ಲಿ ಇರುವಾಗ ಅನುಭವಿಸುವ ಕಷ್ಟಗಳು.
ಹಾಗೆ ನಮ್ಗೆ ಇದು ಯಾವುದು ನೆನಪಿಲ್ವಲ್ಲ? ಹೌದು, ಯಾರಿಗೂ ನೆನಪಿರೋದಿಲ್ಲ ಇದು. ಯಾಕೆಂದರೆ ಈಚೆ ಬಂದ ತಕ್ಷಣ ಪ್ರಪಂಚ ನೋಡ್ತಾ 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 ಮತ್ತೊನ ಎಲ್ಲವನ್ನೂ ಸಹ ಮರಿತಾನೆ ಜೀವಾತ್ಮ. ಮತ್ತೆ ಮುಂದೆ ಬಾಲ್ಯಾವಸ್ಥೆ, ಅಲ್ಲಿ ಸುಖ ಇದೆಯಾ? ಅಲ್ಲೂ ಸುಖ ಇಲ್ಲ. ಯಾಕೆಂದರೆ ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತ ವಪುಹು. ಆ ಬಾಲ್ಯಾವಸ್ಥೆಯಾಗಿತ್ತು ಕೇಳಿದರೆ, ನನಗೆ ಹೊಟ್ಟೆ ನೋವು ಬಂದರೆ ನಮ್ಮ ಅಮ್ಮ ತಲೆಗೆ ಎಣ್ಣೆ ಹಾಕಿಬಿಟ್ಟು ತಲೆ ತಟ್ತಾ ಇದ್ರು, ತಲೆನೋವು ಬಂದಿದೆ ಅಂತ. ಅಂದರೆ ನಮಗೆ ಆದದ್ದೊಂದು, ತಾಯಿ ಮಾಡೋದಿನ್ನೊಂದು. ಯಾಕೆಂದರೆ ಇಂಥದ್ದಾಗಿದೆ ಅಂತ ಹೇಳೋದಕ್ಕೆ ನಮಗಿನ್ನೂ ವಾಗೀಂದ್ರಿಯ ಬಲುತ್ತಿಲ್ಲ. ಮತ್ತೆ ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತ ವಪುಹು. ಎಷ್ಟೋ ಸಲ ನನ್ನ ಹಾಸಿಗೆಯಲ್ಲಿ ನಾನು ಮಲಮೂತ್ರವನ್ನು ಮಾಡಿಕೊಂಡು ಅಲ್ಲಿಯೇ ಸುಖವಾಗಿ ಮಲಗಿದ್ದೇನೆ. ಸ್ತನ್ಯಪಾನೇ ಪಿಪಾಸು, ತಾಯಿಯ ಸ್ತನ್ಯಪಾನದಲ್ಲಿ ಮಗ್ನನಾದೆ. ಹೀಗೆ ಆ ಸಂದರ್ಭದಲ್ಲೂ ಸಹ ನಾನು ನಿನ್ನ ಸ್ಮರಣೆಯನ್ನು ಮಾಡದೆ ಬಿಟ್ಟು ಬಂದೆ. ಅಂದರೆ ಆಶ್ವಾಸನೆ ಕೊಟ್ಟಿದ್ದೇನೆ ಅಲ್ಲಿಂದ ನನ್ನ ಆಶ್ವಾಸನೆಯನ್ನು ಚ್ಯುತಿ ಮಾಡ್ತಾ ಬಂದಿದ್ದೇನೆ. ಕೊನೆಗೆ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗಾದರೂ ಸಹ ಅವನ ಸ್ಮರಣೆ ಮಾಡೋಣ ಅಂದರೆ ಅಲ್ಲೂ ಸಹ ಸ್ಮರಣೆ ಬರುವುದಿಲ್ಲ. ಇದು ಜನನದಿಂದ ಅಲ್ಲಿವರೆಗೆ. ಇನ್ನು ಮರಣದ ಅವಸ್ಥೆ, ಆ ಸಂಕಟವನ್ನು ಉಪನಿಷತ್ತುಗಳು, ಪುರಾಣಗಳು ವರ್ಣನೆ ಮಾಡೋದಕ್ಕೆ ಕೇಳಿದರೆ ಭಯ ಆಗತ್ತೆ. ಆ ಸಂಸಾರದಲ್ಲಿ ಆಸಕ್ತನಾದ, ಅಂದರೆ ದೇಹಾಭಿಮಾನಿಯಾದವನಿಗೆ ಮರಣದ ಸಂದರ್ಭದಲ್ಲಿ ಆಗುವ ವ್ಯಥೆಯನ್ನು ಹೇಳುತ್ತೆ ನಮ್ಮ ಗರುಡ ಪುರಾಣ. ಏಕಕಾಲದಲ್ಲಿ 1000 ಚೇಳುಗಳು ಕಚ್ಚಿದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗತ್ತಂತೆ. ಹೋಗಲಿ, ಆಗ ಭಗವಂತನ ಸ್ಮರಣ ಮಾಡೋಣ ಅಂತ ವಿಚಾರ ಮಾಡಿದರೆ ಒಳಗಡೆ ಇರುವಂತಹ ಕಫ ಎಲ್ಲ ಹೇಳತ್ತಂತೆ, ನಾನು ನಿನಗಿಂತ ಮೊದಲು ಹೋಗ್ಬಿಡ್ತೇನೆ, ಆಮೇಲೆ ನೀ ಏನಾರು ಮಾಡ್ಕೊ ಅಂಥೇಳಿ ಗಂಟಲಿಗೆ ಬಂದು ನಿಂತು ಬಿಡುತ್ತಂತೆ. ಕಂಠೇ ಘುರುಘುರಾಯತೆ. ಭಗವಂತನ ಸ್ಮರಣೆ ಮಾಡಬೇಕು ಅಂದರೆ ಅದು ಬರೋದಿಲ್ಲ. ಗೊರ 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 ಅಂತ ಶಬ್ದ ಬರ್ತಾ ಇರುತ್ತೆ. ಹೋಗಲಿ, ಅಕ್ಕಪಕ್ಕದವರಾದರೂ ಇವನ ಪರವಾಗಿ ಏನಾದ್ರು ಭಗವಂತನ ನಾಮಸ್ಮರಣೆ ಮಾಡ್ತಾರಾ? ಅವರು ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಕೇಳಿದರೆ ಬಡದು ನಾನು ಯಾರು ಗೊತ್ತಾಯ್ತಾ, ಈ ಕಡೆ ನೋಡಿ, ಈ ಕಡೆ ನೋಡಿ ಅಂತ ಅವನನ್ನು ಕರಿತಾ ಇರ್ತಾರೆ. ಹೇಗೆ ಅಂತ ಇವರನ್ನು ನೋಡಿದ್ರಿಂದ ಏನು ಪುಣ್ಯ ಸಿಗುತ್ತೋ ಅವನಿಗೆ ಗೊತ್ತಿಲ್ಲ, ಏನು ಸದ್ಗತಿ ಆಗುತ್ತೋ. ಮರಣಾವಸ್ಥೆ ಇಂಥ ಸಂಕಟ. ಯಾಕೆಂದರೆ ತಾನು ಬದುಕಬೇಕು ಅನ್ನೋಂಥ ಆಸೆಯಿಂದ ಪ್ರಾಪಂಚಿಕವಾಗಿ ಹಚ್ಚಿಕೊಳ್ತಾ ಇರ್ತಾನೆ, ಇಲ್ಲೇ ಇರಬೇಕು ಅಂತ ಬಯಸ್ತಾನೆ. ಆದರೆ ಆ ಮೃತ್ಯು ಪಾಶ ಮೇಲಕ್ಕೆ ಎಳಿತಾ ಇರುತ್ತೆ. ಇಲ್ಲಿರಬೇಕು ಅಂತ ಆಸೆ, ಅಲ್ಲಿ ಹೋಗ್ಲಿಕ್ಕೆ ಆಸೆ ಇಲ್ಲ, ಆದರೆ ಎಳಿತಾ ಇರ್ತಾರೆ. ಆ ಸಂಕಟ ಹೇಗಿರಬಹುದು ಅಂತಂದರೆ, ಈ ಇರುವೆ ಕಲ್ಸಕ್ಕರೆಗೆ ಅಂಟುಕೊಂಡಾಗ ಅದನ್ನು ಬೇರ್ಪಡಿಸಬೇಕು ಅಂತ ನೀವು ಕೈಕಾಲು ಹಿಡಿದು ಎಳೆದ್ರೆ ಅದರ ಮೂತಿ ಅಲ್ಲೇ ಇಟ್ಕೊಂಡಿರುತ್ತೆ, ಕಾಲು ಬಿಟ್ಟು ಬಂದುಬಿಡುತ್ತೆ. ಇಂತಹ ಸ್ಥಿತಿ, ಆ ಮರಣದ ಸಂಕಟ, ಅದನ್ನು ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ಮನುಷ್ಯನಿಗೆ ಎಲ್ಲ ಭಯಕ್ಕಿಂತ ಅತ್ಯಂತ ದೊಡ್ಡದಾದ ಭಯ ಮರಣ ಭಯ. ಏನೇ ಆದ್ರೂ ಸಹ ಕೊನೆಗೆ ಏನು ಕೇಳಿದ್ರು ಅಲ್ಲಿ ಹೋಗಿ ನಿಂತುಬಿಡುತ್ತೆ, ಅದ್ರ ಮುಂದೆ ಇನ್ನೊಂದಿಲ್ಲ ಅಷ್ಟೇ. ಹೀಗೆ ಈ ಜನನ ಮರಣ ಕ್ಲೇಶ, ಜನನದಲ್ಲೂ ಕ್ಲೇಶ ಮತ್ತು ಮರಣದಲ್ಲೂ ಕ್ಲೇಶ, ಇದರೊಳಗೆ ಆತ ಮುಳುಗಿ ಹೋಗ್ತಾನೆ. ಯಾರು ಅಂತ ಕೇಳಿದರೆ, ಅನಾತ್ಮವಾದಂತಹ ಈ ದೇಹವನ್ನು ಆತ್ಮ ಅಂತ ಯಾವನು ತಿಳ್ಕೊಳ್ತಾನೋ ಅವನು. ಅಂದರೆ ಅವನಿಗೆ ಅಷ್ಟೇ, ಮತ್ಪುನಃ ಪುನರಪಿ ಜನನಂ ಪುನರಪಿ ಮರಣಂ. ಅಷ್ಟಾದ ಮೇಲೆ ಏನೈವಾಯಂ ಉಪರಿದಮಿದಂ ಅಸತ್ ಸತ್ಯಮಿತ್ಯಾತ್ಮಬುದ್ಧಿಯ ಪುಷ್ಯತಿ. ಆ ಬಂಧನದಿಂದಲೇ ಆತ ಏನು ಮಾಡ್ತಾನೆ ಕೇಳಿದರೆ, ಏನೈವ ಅಯಂ, ಆ ಬಂಧನದಿಂದಲೇ, ಉಪರಿದಂ, ಈ ದೇಹವೇ ನಾನು ಅಂತ ತಿಳ್ಕೊಂಡ ಆದ ಮೇಲೆ ಆತ ಏನು ಮಾಡ್ತಾನೆ ಅಂದರೆ, ಅಸತ್ ಸತ್ಯಮಿತ್ಯಾತ್ಮಬುದ್ಧಿಯ, ಅಸತ್ತಾದಂತಹ ಈ ದೇಹ, ಸುಳ್ಳಾದಂತಹ ಈ ದೇಹ, ನಾಶ ಆಗುವಂತಹ ಈ ದೇಹ ಅದು ಸತ್ಯವಾದದ್ದು ಅಂತ ತಿಳ್ಕೊಂಡು, ಯಾಕೆ ತಿಳಿತಾ ಅಂದರೆ ಆತ್ಮಬುದ್ಧಿಯ, ಅದೇ ಆತ್ಮ ಅಂತ ತಿಳ್ಕೊಂಡು ಬಿಡ್ತಾನೆ. ಪುಷ್ಯತಿ,
ಅದನ್ನು ಚೆನ್ನಾಗಿ ಬೆಳೆಸ್ತಾನೆ. ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ ತಿಂದು 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 ದೇಹವನ್ನು ಬೆಳೆಸ್ತಾನೆ. ಮತ್ತೆ ಉಕ್ಷತಿ, ಉಕ್ಷತಿ ಅಂದರೆ ಸುರಿಸುತ್ತಾನೆ ಅಂತ ಅರ್ಥ. ಸುರಿಸುವುದು ಬಹಳಷ್ಟು. ಒಂದು ಮೂತ್ರ, ಮತ್ತೆ ಮಲಗಳನ್ನು ವಿಸರ್ಜನೆ ಮಾಡ್ತಾನೆ ಅಂತ ಇನ್ನೊಂದರ್ಥ. ಇನ್ನೊಂದರ್ಥ ಉಕ್ಷತಿ ಅಂದರೆ ರೇತಸ್ಸನ್ನು ವರ್ಷಣ ಮಾಡ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಬುಲ್ಲಿಗೆ ಉಕ್ಷ ಅಂತ ಹೆಸರು. ಅದರ ಉದ್ದೇಶವೇ ರೇತೋ ವರ್ಷಣ ಅಂತ. ಹಾಗೆ ಈತ ಏನು ಮಾಡ್ತಾನೆ ಅಂದರೆ ಸಂತೋಷ, ಈ ದೇಹವೇ ಆತ್ಮ, ಇದರಿಂದ ನಾನು ಸಂತೋಷ ಪಡಿತಾ ಇದ್ದೆ ಅಂಥೇಳಿ ಉಕ್ಷತಿ, ಸೇಚನ ಮಾಡ್ತಾನೆ. ಮತ್ತೆ ಅವತಿ, ಅದನ್ನು ರಕ್ಷಣೆ ಮಾಡ್ಕೊಳ್ತಾನೆ. ಏನೆಲ್ಲ ವಸ್ತುಗಳು ಸಿಕ್ತೋ ಆ ಎಲ್ಲ ವಸ್ತುಗಳಿಂದ ದೇಹವನ್ನು ರಕ್ಷಣೆ ಮಾಡಿಕೊಳ್ತಾನೆ. ಕೊನೆಗೆ ವಿಷಯೈಸ್ತಂತುಭಿ ಕೋಶ ಕೃದ್ವತ್, ಕೊನೆಗೆ ಏನಾಗತ್ತೆ ಕೇಳಿದರೆ ಈ ದೇಹವೇ ತಾನು 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 ಅಂತ ಅಂದ್ಕೊಂಡು ಅದರ ರಕ್ಷಣೆಯಲ್ಲೇ ತೊಡಗಿ ಅದರಿಂದಲೇ ತನಗೆ ತಾನು ಬಂಧನವನ್ನು ತಂದುಕೊಳ್ತಾನೆ. ಹೇಗೆ ಅಂದರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ತಂತುಭಿ ಕೋಶಕೃದ್ವತ್ ಅಂತ. ತಾನೇ ನೇಯ್ದಂತಹ ದಾರಗಳಿಂದ, ತಂತುಗಳಿಂದ, ನೂಲುಗಳಿಂದ ತನ್ನನ್ನು ತಾನು ರೇಷ್ಮೆಯ ಹುಳ ಬಂಧಿಸಿಕೊಳ್ಳುವ ಹಾಗೆ ಅಂತ ಅರ್ಥ. ಈ ರೇಷ್ಮೆ ಹುಳು ಇದೆಯಲ್ಲ, ಅದು ಏನು ಮಾಡುತ್ತೆ ಅಂದರೆ ತನ್ನ ಸಲೈವ ಜೊಲ್ಲಿನಿಂದಲೇ ದಾರಗಳನ್ನು ಮಾಡುತ್ತೆ. ಆ ಸಲೈವ ಅದು ದಾರವಾಗ್ತಾ ಇದ್ದಾಗ ಅದಕ್ಕೊಂದು ಯೋಚನೆ ಬರುತ್ತಂತೆ, ಹೌದಲ್ಲ, ನನ್ನ ಜೊಲ್ಲು ಹೀಗೆ ದಾರ ಆಗ್ತಾ ಇದೆ ಅಂತ ಆದರೆ ಈ ದಾರದಿಂದಲೇ ನಾನು ಯಾಕೆ ಒಂದು ಗೂಡನ್ನು ಕಟ್ಟಬಾರದು ಅಂತ ನೋಡಿ. ಹಾಗೆ ಅದೇನು ಮಾಡುತ್ತೆ ಅಂದರೆ ಆ ದಾರಗಳನ್ನು ಇಟ್ಕೊಂಡು ಗೂಡನ್ನು ಕಟ್ಟುತ್ತೆ. ಯಾಕೆ ಕಟ್ಟುತ್ತೆ ಅಂದರೆ ಬೇರೆಯವರಿಂದ ತನಗೆ ಅಪಾಯ ಆಗದೇ ಇರಲಿ ಅಂತ ಭಾವಿಸಿಕೊಂಡು ತನ್ನ ಜೊಲ್ಲಿನಿಂದಲೇ ಉಂಟಾದಂಥ ದಾರಗಳಿಂದ ಗೂಡನ್ನು ಕಟ್ಟುತ್ತೆ. ಕೊನೆಗೆ ಹಾಗೆ ಗೂಡನ್ನು ಕಟ್ಟಿದಾಗ ಗೂಡು ಆದಮೇಲೆ ಒಂದು ಕ್ಷಣ ಸಂತೋಷ ಪಡುತ್ತಂತೆ, ಚೆನ್ನಾಗಾಯಿತು ಅಂತ. ಈ ಹೊರಗೆ ಹೋಗೋದು ಹೇಗೆ? ಇಲ್ಲ, ಹೊರಗೆ ಹೋಗಲಿಕ್ಕೆ ಆಗುವುದಿಲ್ಲ. ಪ್ರಶ್ನೆ ಇಷ್ಟೇ, ಆ ರೇಷ್ಮೆಯ ಹುಳುವನ್ನು ಗೂಡಿನಲ್ಲಿ ಬೇರೆ ಯಾರಾದರೂ ತುಂಬಿಟ್ರಾ? ಅದೇ ಹೆಣದಂತಹ ದಾರಗಳಿಂದ ತನ್ನನ್ನು ತಾನು ಬಂಧಿಸಿಕೊಂಡಿತು. ಹಾಗೆಯೇ ಈ ದೇಹವೇ ಆತ್ಮ ಅಂತ ಬುದ್ಧಿ ಇರುವಂಥ ಮನುಷ್ಯ ದೇಹವನ್ನೇ ರಕ್ಷಣೆ ಮಾಡ್ತಾನೆ, ಮತ್ತೆ ಪೋಷಣೆ ಮಾಡ್ತಾನೆ. ಕೊನೆಗೆ ಅದರ ಮೇಲೆ ಅತಿಯಾದ ಪ್ರೀತಿಯಿಂದ ಆತ ತನ್ನನ್ನು ತಾನೇ ಬಂಧಿಸಿಕೊಳ್ತಾನೆ. ಹೇಗೆ ಅಂದರೆ ರೇಷ್ಮೆಯ ಹುಳುವಿನಂತೆ ಅಂತ. ಸಂಸ್ಕೃತದಲ್ಲಿ ರೇಷ್ಮೆ ಹುಳು ಅಂತ ಹೇಳೋದಕ್ಕೆ ಬಹಳಷ್ಟು ಶಬ್ದಗಳಿವೆ. ನಂಬರ್ 1 ಕೋಶಕಾರ. ಕೋಶ ಅಂದರೆ ಈ ದಾರಗಳು ಅಂತ ಅರ್ಥ. ಅದನ್ನು ಮಾಡತ್ತೆ, ಹೆಣೆಯತ್ತೆ, ಆದ್ದರಿಂದ ಕೋಶಕಾರ ಅಂತ ಕರೀತಾರೆ. ಇನ್ನೊಂದು ಕೋಶಕೃತ್, ಅದು ಅದೇ ಅರ್ಥ, ದಾರವನ್ನು ಹೆಣೆಯತ್ತೆ. ಇನ್ನೊಂದು ಕೋಶಕ್ರಿಮಿ ಅಂತ, ದಾರವನ್ನು ಹೆಣೆಯುವಂತಹ ಕ್ರಿಮಿ ಅಂತ. ಇಂಗ್ಲೀಷಲ್ಲಿ ನಾವು ಸಿಲ್ಕ್ ವಾಮ್ ಅಂತ ಕರಿತೇವಲ್ಲ, ಹಾಗೆ. ಅಷ್ಟು ಹಿನ್ನೆಲೆಯಲ್ಲಿ ಕೋಶಕ್ರಿಮಿ ತಂತುಭಿ ಆತ್ಮದೇಹಂ ಆವೇಷ್ಟ್ಯ ಗುಪ್ತಿಮಿಚ್ಛನ್. ಆ ದಾರಗಳನ್ನು ಹೆಣಿತಾ ಗೂಡು ಕಟ್ತಾ ಇರಬೇಕಿದ್ರೆ ತನ್ನನ್ನು ರಕ್ಷಣೆ ಮಾಡಿಕೊಳ್ತಾ ಇದ್ದೇನೆ, ರಕ್ಷಿಸಿಕೊಳ್ತಾ ಇದ್ದೇನೆ ಅಂತ ಸಂತೋಷ ಪಡುತ್ತಂತೆ. ಕೊನೆಗೆ ಸ್ವಯಂ ವಿನಿರ್ಗಂತುಂ ಅಶಕ್ತ ಏವ ಸನ್, ಆ ಗೂಡಿನಿಂದ ಆಚೆ ಹೋಗ್ಲಿಕ್ಕೆ ಆಗದೇ ಇದ್ದಾಗ ಅದು ಅಲ್ಲಿಯೇ ಮ್ರಿಯತೆ, ಅದು ಸಾವಿಗೆ ತುತ್ತಾಗ್ತದೆ. ಹಾಗಾಗಿ ಪ್ರತಿಯೊಂದು ರೇಷ್ಮೆಯ ಗೂಡಿನ ಒಳಗೂ ಸಹ ಆ ರೇಷ್ಮೆಯ ಹುಳು ಡೆಡ್ ಬಾಡಿಯಾಗಿ ಬಿದ್ದಿರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಭಗವತ್ಪಾದರು ಪ್ರಶ್ನೆ ಕೇಳ್ತಾರೆ, ದೇಹಾತ್ಮ ಬುದ್ಧಿಯನ್ನು ತಾಳಿ ರೇಷ್ಮೆಯ ಹುಳದಂತೆ ನಿನ್ನನ್ನು ನೀನು ಬಂಧಿಸಿಕೊಳ್ತೀಯೋ ಅಥವಾ ದೇಹಾತ್ಮ ಬುದ್ಧಿಯನ್ನು
ಬಿಡ್ತೀಯೋ ಅಂತ. ಇದಿಷ್ಟು ಆಗೋದಕ್ಕೆ ಕಾರಣ ಏನು ಅಂದರೆ ಈ ದೇಹಾತ್ಮ ಬುದ್ಧಿ. ಅದಕ್ಕೆ ಹೀಗೆ ಬಂಧನಕ್ಕೆ ಏನು ಕಾರಣ? ದೇಹಾತ್ಮ ಬುದ್ಧಿಯೇ ಕಾರಣ ಅಂತ ಹೇಳಿದರು. ಅದಾದ ಮೇಲೆ ಮತ್ತೆ ಮುಂದಿನ ಶ್ಲೋಕ 140ನೇ ಶ್ಲೋಕ. ಯಾವಾಗಲೂ ನಮಗೆ ಬಂಧನಕ್ಕೆ ಕಾರಣ ಒಂದನ್ನು ಇನ್ನೊಂದನ್ನಾಗಿ ತಪ್ಪಾಗಿ ತಿಳ್ಕೊಳ್ಳೋದು. ಅದು ತುಂಬ ಡೇಂಜರ್. ಇದನ್ನು ಶಾಸ್ತ್ರದಲ್ಲಿ ಈ ಅಧಿಷ್ಠಾನ ಮತ್ತು ಆರೋಪಿತ ವಸ್ತು ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ತಿಳಿದುಕೊಳ್ಳದೇ ಇದ್ದರೆ ಅನರ್ಥ ತಪ್ಪಿದ್ದಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ನಮಗೆ ಯಥಾರ್ಥ ಜ್ಞಾನ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವುದೇ ಬಂಧನಕ್ಕೆ ಅಂದರೆ ಅನರ್ಥಕ್ಕೆ ಕಾರಣ ಆಗ್ತದೆ ಅಂತ. ಒಂದು ದೃಷ್ಟಾಂತ ಕೊಡ್ತೇನೆ. ಇಲ್ಲಿ 2 ಗ್ಲಾಸುಗಳಿವೆ. ಒಂದೇ ಗ್ಲಾಸು. ಆ ಗ್ಲಾಸಲ್ಲಿ ನಾನು ಒಂದು ಬಿಳಿಯದಾದಂಥ ದ್ರವವನ್ನು ಹಾಕಿ ಕರಡಿ ಇಡ್ತೇನೆ. ನಿಮ್ಮ ಹತ್ರ ಕೇಳ್ತೇನೆ ಇದು ಏನು ಅಂತ. ನೀವು ಹಾಲನ್ನು ನೋಡಿ ಅಭ್ಯಾಸ ಆಗಿದ್ದರಿಂದ ನೀವೇನು ಹೇಳ್ತೀರ? ಅದು ಹಾಲು ಅಂತ ಹೇಳ್ತೀರ. ಇನ್ನೊಬ್ರು ಹೇಳ್ತಾರೆ ಅದು ಯಾವುದೋ ಬಿಳಿಯ ದ್ರವ ಅಂತ. ಇನ್ನೊಬ್ರು ಹೇಳ್ತಾರೆ ಅದು ಏನೋ ನಮ್ಗೆ ಗೊತ್ತಿಲ್ಲ ಅಂತ. ಇನ್ನೊಬ್ರು ಹೇಳ್ತಾರೆ ಅದು ಹಾಲು ಅಂತ ನಿಶ್ಚಯ ಮಾಡಿಕೊಂಡು ಎತ್ಕೊಂಡು ಕುಡಿದೇ ಬಿಡ್ತಾರೆ ಅದನ್ನು. ಪ್ರಶ್ನೆ ಇಷ್ಟೇ ನೋಡಿ, ಇಲ್ಲಿ ಏನಿದೆ ಅಂತ ಕೇಳಿದಾಗ ಅದು ಏನೋ ಅಂತ ಗೊತ್ತಿಲ್ಲ ಅನ್ನೋದಿದೆಯಲ್ಲ, ಅದು ಅಜ್ಞಾನವೇ. ಹೌದು ತಾನೆ? ಮತ್ತೆ ಅದೇನು ಅಂತ ಗೊತ್ತಿಲ್ಲ, ಅಜ್ಞಾನ. ಆದರೆ ನಾನಲ್ಲಿಟ್ಟಿದ್ದು ನಿಜವಾಗಿ ಸುಣ್ಣದ ನೀರು, ವೈಟ್ ಆಗಿದೆ. ಅದನ್ನು ಹಾಲು ಅಂತ ತಿಳ್ಕೊಂಡಾಗ ಸುಣ್ಣದ ನೀರು ಅಂತ ತಿಳ್ಕೊಳ್ಳುವ ಜಾಗದೊಳಗೆ ಹಾಲು ಅಂತ ತಿಳ್ಕೊಂಡ್ರೆ ಅದನ್ನು ಅನ್ಯಥಾಗ್ರಹಣ, ಅನ್ಯಥಾ ಜ್ಞಾನ ಅಂತ ಕರೀತಾರೆ. ಮೊದಲನೇದು ಅಜ್ಞಾನ, ಏನು ಅಂತ ಗೊತ್ತಾಗದೇ ಇರುವುದು. ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳೋದು ಅನ್ಯಥಾ ಜ್ಞಾನ. ಮತ್ತೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋದು ಯಥಾರ್ಥ ಜ್ಞಾನ. ಅಲ್ಲಿಗೆ ಅಜ್ಞಾನವೂ ಡೇಂಜರ್, ಅದಕ್ಕಿಂತ ಹೆಚ್ಚು ಡೇಂಜರ್ ಅನ್ಯಥಾ ಜ್ಞಾನ. ಯಾಕೆಂದರೆ ಅದು ಸುಣ್ಣದ ನೀರು ಅಂತ ತಿಳಿಯದೆ ಅದು ಹಾಲು ಅಂತ ತಿಳ್ಕೊಂಡವನು ಅದನ್ನು ಕುಡಿದೇ ಬಿಡ್ತಾನೆ, ಬಾಯಿ ಸುಟ್ಟೋಗ್ಬಿಡುತ್ತೆ ಅವನಿಗೆ. ಆದರೆ ಅದು ಏನೋ ಗೊತ್ತಿಲ್ಲ ಅಂತ ಹೇಳಿದವನಿಗೆ ಗೊತ್ತಿಲ್ಲ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಧಿಷ್ಠಾನ ಅಂದರೆ ದೇಹಕ್ಕೆ ಕಾರಣವಾದಂತಹ, ದೇಹದ ಒಳಗೆ ಉಪಲಬ್ಧನಾದಂಥ ಆತ್ಮನನ್ನು ಮತ್ತು ಆತ್ಮನ ಇರುವಿಕೆಯಿಂದ ಜಡವಾದ ಈ ದೇಹವೂ ಸಹ ಚೈತನ್ಯದಂತೆ ಇರುವುದನ್ನು ಕಂಡು ಅದೇ ದೇಹ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಸರಿಯಾದಂತಹ ಜ್ಞಾನ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇದನ್ನು ಅಧ್ಯಾಸ ಅಂತ ಶಾಸ್ತ್ರದ ಭಾಷೆಯಲ್ಲಿ ಕರೀತಾರೆ. ಅದನ್ನು ಈ ಮುಂದಿನ ಶ್ಲೋಕ ಹೇಳುತ್ತೆ. ಅತಸ್ಮಿಂಸ್ತದ್ಬುದ್ಧಿ ಪ್ರಭವತಿ ವಿಮೂಢಸ್ಯ ತಮಸ ವಿವೇಕಾಭಾವಾದ್ವೈ ಸ್ಫುರತಿ ಭುಜಗೆ ರಜ್ಜುಧಿಷಣ ತತೋನರ್ಥವ್ರಾತಃ ನಿಪತತಿ ಸಮಾದಾತುರಧಿಕಃ ತತೋಯೋ ಸದ್ಗ್ರಾಹಃ ಸಹಿ ಭವತಿ ಬಂಧಃ ಶೃಣು ಸಖೇ. ಆ ಶಿಷ್ಯನ ಪ್ರಶ್ನೆಗೆ ಪುನಃ ಉತ್ತರ ಹೇಳ್ತಿದ್ದಾರೆ, ಬಂಧ ಅಂದರೆ ಏನು ಅಂತ. ಇನ್ನೊಂದ್ಸಲ ಆ ಶ್ಲೋಕ ನೋಡ್ಬಿಡೋಣ. ಅತಸ್ಮಿಂಸ್ತದ್ಬುದ್ಧಿ ಪ್ರಭವತಿ ವಿಮೂಢಸ್ಯ ತಮಸ ವಿವೇಕಾಭಾವಾದ್ವೈ ಸ್ಫುರತಿ ಭುಜಗೆ ರಜ್ಜುಧಿಷಣ ತತೋನರ್ಥವ್ರಾತಃ ನಿಪತತಿ ಸಮಾದಾತುರಧಿಕಃ ತತೋಯೋ ಸದ್ಗ್ರಾಹಃ ಸಹಿ ಭವತಿ ಬಂಧಃ ಶೃಣು ಸಖೇ. ಗುರುಗಳು ಶಿಷ್ಯನನ್ನು ಶಿಷ್ಯ ಅಂತ ಹೇಳ್ತಾ ಇಲ್ಲ, ಆತ್ಮೀಯವಾಗಿ ಓ ನನ್ನ ಆತ್ಮೀಯ ಗೆಳೆಯ ಅಂತ ಸಂಬೋಧಿಸ್ತಾ ಇದ್ದಾರೆ ಸಖೇ ಅನ್ನುವುದರ ಮೂಲಕ. ಜ್ಞಾನಿಗಳ ವಿಚಾರದ ಮಟ್ಟ ಹೇಗಿರುತ್ತೆ? ಯಾಕೆಂದರೆ ಉಪದೇಶ ಮಾಡ್ತಾ ಮಾಡ್ತಾ ಬಂದಾಗ ಅವನಲ್ಲಿರುವ ಆತ್ಮವು ನನ್ನಾತ್ಮವು ಎರಡೂ ಒಂದೇ ಅಂತ ಆದಾಗ ನಾನು ಗುರುವೂ ಅಲ್ಲ, ಅವನು ಶಿಷ್ಯನೂ ಅಲ್ಲ. ಆದರೂ ಸಹ ಲೋಕದ ದೃಷ್ಟಿಯಿಂದ ಅವನನ್ನು ಸಂಬೋಧಿಸಬೇಕು ಅಂತಾದಾಗ ಹೇಗೆ ಸಂಬೋಧಿಸಬೇಕು ಅಂದರೆ ಸಖೇ, ಆತ್ಮೀಯನಾದಂಥ ಗೆಳೆಯ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಂಬೋಧಿಸ್ತಾರೆ. ಕೇಳು ಏನು ಅಂದರೆ, ಅಜ್ಞಾನದಿಂದ ಮೋಹಿತನಾದವನಿಗೆ ಅದಲ್ಲದ ವಸ್ತುವಿನಲ್ಲಿ ಅದು ಎನ್ನುವಂಥ ಭ್ರಾಂತಿ ಬರುತ್ತದೆ. ಹೇಗೆ ಅಂದರೆ,
ಜ್ಞಾನವಿಲ್ಲದಿರುವುದರಿಂದ ಹೊಳೆಯುವ ಹಾವಿನಲ್ಲಿ ಹಗ್ಗ ಎನ್ನುವಂಥ ಭ್ರಾಂತಿ ಬುದ್ಧಿಯುಂಟಾಗಿ ಅನರ್ಥಗಳಾಗುತ್ತವೆ. ಇಲ್ಲದ ವಸ್ತುವನ್ನು ಪಡೆಯುವುದರಲ್ಲಿ ಅದು ಬಂಧಕವಾಗುತ್ತದೆ. ಇಷ್ಟು ಈ ಶ್ಲೋಕದ ಅರ್ಥ. ನೋಡೋಣ ವಿವರಣೆಯನ್ನು. ಅತಸ್ಮಿನ್ ತದ್ಬುದ್ಧಿ ಪ್ರಭವತಿ ವಿಮೂಢಸ್ಯ ತಮಸ. ಈ ಅತಸ್ಮಿನ್ ತದ್ಬುದ್ಧಿ, ತಸ್ಮಿನ್ ಅಂದರೆ ಆತ್ಮನಲ್ಲಿ ಅಂತ ಅರ್ಥ. ಅತಸ್ಮಿನ್ ಅಂದರೆ ಆತ್ಮನಲ್ಲದ ಶರೀರದಲ್ಲಿ ಅಂತ ಅರ್ಥ. ನೋಡಿ, ಒಂದು ಅಕ್ಷರ ತಸ್ಮಿನ್ ಅತಸ್ಮಿನ್ ಅಂತ. ಅದಲ್ಲದರಲ್ಲಿ, ಅದಲ್ಲದ್ದು ಅಂದರೆ ಅದು ಅಂದರೆ ಆತ್ಮ, ಅದಲ್ಲದೇ ಇರುವಂಥ ಈ ಶರೀರದಲ್ಲಿ ತದ್ಬುದ್ಧಿ, ತತ್ ಅಂದರೆ ಆತ್ಮ, ಬ್ರಹ್ಮ ಅಂತ ಅರ್ಥ. ಹಿಂದೆ ಭಗವದ್ಗೀತೆಯಲ್ಲೂ ಹೇಳಿದೆ ನಾನು ಅದನ್ನು. ತತ್ ಎನ್ನುವಂಥದ್ದು ಓಂ ತತ್ಸ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಓಂ ತತ್ ಸತ್ ಈ ಮೂರು ಆತ್ಮವಸ್ತುವಿನ ಹೆಸರು. ಹಾಗಾಗಿ ತದ್ಬುದ್ಧಿ ಅಂದರೆ ಆತ್ಮಬುದ್ಧಿ. ಅಂದರೆ ಆತ್ಮ ಅಲ್ಲದೇ ಇರುವಂತಹ ಈ ದೇಹದಲ್ಲಿ ಆತ್ಮಬುದ್ಧಿ ಪ್ರಭವತಿ ಉಂಟಾಗುತ್ತದೆ. ಯಾರಿಗೆ? ವಿಮೂಢಸ್ಯ, ಅಜ್ಞಾನಿಗೆ, ದಡ್ಡನಿಗೆ. ಜ್ಞಾನಿ ಆದವನಿಗೆ ಉಂಟಾಗುವುದಿಲ್ಲ. ತಮಸ, ಅದಕ್ಕೆ ಕಾರಣ ಏನು ಅಂದರೆ ಅಜ್ಞಾನ. ಅದರಿಂದಾಗಿ ವಿವೇಕಾಭಾವಾದ್ವೈ, ಇದು ಆತ್ಮ ಇದು ಅನಾತ್ಮ ಅಂತ ವಿಚಾರ ಮಾಡಲಿಕ್ಕೆ ಆಗದೇ ಇರುವಂತಹ ವಿವೇಕದ ಕೊರತೆಯಿಂದಾಗಿ ಅವನಿಗೆ ಈ ದೇಹದಲ್ಲಿ ಆತ್ಮಬುದ್ಧಿ ಬಂದುಬಿಡ್ತದೆ. ಹಾಗೆ ಬಂದಾಗ ಏನಾಗುತ್ತೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಸ್ಫುರತಿ ಭುಜಗೆ ರಜ್ಜುಧಿಷಣ. ಅಲ್ಲೊಂದು ಹಾವು ಇದೆ, ಆದರೆ ಅದನ್ನು ನೋಡುವವನು ದಡ್ಡನಾದ್ರಿಂದ ಆ ಹಾವನ್ನು ನೋಡಿದಾಗ ಅವನಿಗೆ ಹಾವು ಅಂತ ತಿಳುವಳಿಕೆ ಬರುವುದಕ್ಕೆ ಬದಲಾಗಿ ಹಗ್ಗ ಎನ್ನುವಂಥ ಬುದ್ಧಿ ಬಂತು. ಆ ಹಗ್ಗ ಎನ್ನುವಂಥ ಬುದ್ಧಿ ಬಂದಿದ್ದರಿಂದ ಏನಾಯಿತು ಅಂತ ಕೇಳಿದರೆ, ತಕ್ಷಣ ಯಾವುದೋ ಒಂದು ವಸ್ತು ಕಟ್ಟೋದಕ್ಕೆ ಬರುತ್ತೆ ಅಂತ ಅದನ್ನು ಎತ್ಕೊಳ್ಳೋದಕ್ಕೆ ಕೈ ಹಾಕಿದ. ಕೈ ಹಾಕಿದಾಗ ಏನಾಯಿತು? ಮುಂದಿನ ಶಬ್ದ ನೋಡಿ, ತಥೋ ಅನರ್ಥವು ರಾತಃ. ಅದರಿಂದ ಹಾವನ್ನು ಹಗ್ಗ ಅಂತ ತಿಳಿದು ಹಿಡಿಯೋದಕ್ಕೆ ಹೋದಾಗ ಇವನು ಹಗ್ಗ ಅಂತ ತಿಳ್ಕೊಂಡು ಮಾತ್ರಕ್ಕೆ ಅಯ್ಯೋ ನನ್ನನ್ನು ಹಗ್ಗ ಅಂತ ತಿಳ್ಕೊಂಡಿದ್ದಾನೆ, ಪಾಪ ನಾನು ಹಗ್ಗದಂತೆ ಇರಬೇಕು ಅಂತ ಅದು ಸುಮ್ಮನೆ ಇರುತ್ತಾ? ಅದು ಹಾವೇ. ಅನರ್ಥವು ರಾತಃ, ಕಚ್ಚಿತು, ಖಾಲಿ ಸುತ್ತಕೊಂಡಿತು, ಏನೋ ಮಾಡಿತು. ನಿಪತತಿ ಸಮಾಧಾತು ರಧಿಕ. ಅದನ್ನು ಹಿಡ್ಲಿಕ್ಕೆ ಹೋದವನು ಅಧಿಕ ಅನರ್ಥವು ರಾತಃ. 10 ಥರದ ಅನರ್ಥಗಳನ್ನು ಆತ ಗಂಟಿಕ್ಕಿಕೊಳ್ತಾನೆ. ತಥೋಯೋ ಅಸದ್ಗ್ರಾಹ ಸಹಿ ಭವತಿ ಬಂಧ ಶೃಣು ಸಖೆ. ಅದರಿಂದ ಅಸದ್ಗ್ರಾಹ, ಈ ಅಸತ್ಯ ವಸ್ತುವನ್ನು ಸತ್ ನಿಜವಾದ ವಸ್ತು ಅಂತ ತಿಳಿಯೋದು ಉಂಟಲ್ಲ, ಅದು ತುಂಬ ಡೇಂಜರ್. ಆದ್ದರಿಂದ ಸತ್ಯ ಸತ್ಯವೇ, ಅಸತ್ಯ ಅಸತ್ಯವೇ. ಈ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಸಾಮಾನ್ಯವಾಗಿ ಹಗ್ಗವನ್ನು ನೋಡಿ ಮಬ್ಬುಗತ್ತಲೆಯಲ್ಲಿ ಹಾವು ಅಂತ ತಿಳ್ಕೊಂಡ ಅನ್ನುವಂಥ ದೃಷ್ಟಾಂತ ವೇದಾಂತದಲ್ಲಿ ಪದೇ ಪದೇ ಬರುತ್ತೆ. ಆದರೆ ಇಲ್ಲಿ ಈ ದೃಷ್ಟಾಂತವನ್ನು ವಿರುದ್ಧವಾಗಿ ಹೇಳ್ತಾರೆ. ಏನು ಅಂದರೆ, ಹಾವನ್ನು ನೋಡಿ ಹಗ್ಗ ಅಂತ ತಿಳ್ಕೊಂಡವನಂತೆ ಅಂತ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಆ ಜ್ಞಾನಿಗಳ ಭಾಷ್ಯದ ಪಂಕ್ತಿಯನ್ನು ಓದ್ತೇನೆ ಕೇಳಿ, ಎಷ್ಟು ಸುಂದರವಾಗಿದೆ ಅಂತ. ತತ್ರ ರಜ್ವಾಂ ಭುಜಗಧಿಷಣಾಂ ಅದೃಷ್ಟ. ಹಗ್ಗದಲ್ಲಿ ಹಾವು ಅಂತ ತಿಳಿದ್ರೆ ಅಪಾಯ ಏನೂ ಇಲ್ಲ ಅಲ್ವಾ? ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡ್ರೆ ಸುಮ್ಮನೆ ಬೆಚ್ಚುತ್ತಾನೆ ಅಷ್ಟೇನೆ, ಏನೂ ಅನರ್ಥ ಆಗೋದಿಲ್ಲ. ಆದರೆ ಹಾವನ್ನು ಹಗ್ಗ ಅಂತ ತಿಳಿದರೆ ಅನರ್ಥದ ಸಾಲು ಸಾಲುಗಳು ಬಂದುಬಿಡ್ತವೆ. ಅದಕ್ಕೋಸ್ಕರಲೇ ಭುಜಗೆ ರಜ್ಜುಧಿಷಣ ಅನಾತ್ಮನ್ಯಧ್ಯಾಸೆ.
ಹಾಗೆಯೇ ಆತ್ಮವಸ್ತುವನ್ನು ನೋಡಿ ಆತ್ಮವಸ್ತುವನ್ನು ನೋಡಿ ದೇಹ ಅಂತ ಅಂದ್ಕೊಂಡ್ರೆ ತಪ್ಪಿಲ್ಲ, ಆದರೆ ದೇಹವನ್ನೇ ಆತ್ಮ ಅಂತ ಅಂದ್ಕೊಂಡ್ರೆ ಮಹಾನರ್ಥ. ಹೇಗೆ ಅಂದರೆ ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ರೆ ಅಂಥ ಅನರ್ಥ ಇಲ್ಲ, ಆದರೆ ಹಾವನ್ನೇ ಹಗ್ಗ ಅಂತ ಹೇಳ್ಕೊಂಡು ಬಿಟ್ರೆ ತುಂಬ ಅನರ್ಥ. ಹಾಗೆಯೇ ಆತ್ಮನಿಗೆ ದೇಹ ಇದೆ ಅಂತ ಅಂದ್ಕೊಂಡ್ರೆ ಮಹಾ ತಪ್ಪೇನೂ ಇಲ್ಲ, ಆದರೆ ಈ ಶರೀರವನ್ನೇ ಆತ್ಮ ಅಂತ ಅಂದ್ಕೊಂಡ್ರೆ ಎಲ್ಲಿಲ್ಲದ ಅನರ್ಥದ ಸಾಲುಗಳು. ಅದಕ್ಕೋಸ್ಕರ ಈ ದೃಷ್ಟಾಂತವನ್ನು ಹಿಂದು ಮುಂದಾಗಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಬಂಧ ಅಂದರೆ ಏನು ಅಂದರೆ ಆತ್ಮವಸ್ತುವನ್ನು ಅನಾತ್ಮವಂತ ತಿಳಿಯೋದು, ಅಥವಾ ಅನಾತ್ಮವಾದ ದೇಹಾದಿಗಳನ್ನು ಆತ್ಮವನ್ನೇ ಆತ್ಮ ಅಂತ ತಿಳಿಯೋದು, ದೇಹಾದಿಗಳನ್ನೇ ಆತ್ಮ ಅಂತ ತಿಳಿಯೋದು ಬಂಧನ ಅಂತ ಆಯಿತು. ಇದಕ್ಕೆ ಉತ್ತರ ಹೇಳಿ ಆಯಿತು 2 ಶ್ಲೋಕಗಳಿಂದ. ಆ 51ನೇ ಶ್ಲೋಕದಲ್ಲಿ ಶಿಷ್ಯ ಇನ್ನೊಂದು ಪ್ರಶ್ನೆ ಕೇಳಿದ್ದ, ಕಥಮೇಷ ಆಗತಃ, ಈ ಬಂಧನ ಹೇಗೆ ಬಂತು ಅಂತ ಪ್ರಶ್ನೆ ಕೇಳಿದ್ದ ಅವನು. ಅದಕ್ಕೆ 2ನೇ ಪ್ರಶ್ನೆ ಕಥಮೇಷ ಆಗತಃ, ಈ ಬಂಧನ ಹೇಗೆ ಬಂತು ಅಂತ. ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಮುಂದಿನ 41 ಮತ್ತು 42ನೇ ಶ್ಲೋಕಗಳಲ್ಲಿ. ಈ ಬಂಧನ ಅಂದರೆ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಮುಂದಿನ 2 ಶ್ಲೋಕಗಳು. ಶಾಸ್ತ್ರದಲ್ಲಿ ಅಧ್ಯಾಸ ಅಂತ ಒಂದು ಶಬ್ದ ಇದೆ. ಅಧ್ಯಾಸ ಅನ್ನೋದಕ್ಕೆ ಅರ್ಥ ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳೋದು. ನಾನು ಈಗ ತಾನೇ ಹೇಳಿದೆ, ಹಾಲಿದು ಉದಾಹರಣೆ ಕೊಟ್ಟೆ. ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳೋದುಂಟಲ್ಲ, ಅದು ತುಂಬ ಅನರ್ಥವನ್ನು ಉಂಟು ಮಾಡುತ್ತೆ. ಹೇಗೆ ಅಂದರೆ ಮಬ್ಬುಗತ್ತಲೆಯಲ್ಲಿ ಕಾಡು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಅಲ್ಲೊಂದು ಮೋಟು ಮರ ಇದ್ದಿರುತ್ತೆ. ಅದನ್ನು ನೋಡಿದಾಗ ಇವನಿಗೆ ಅನಿಸತ್ತೆ ಏನು ಅಂದರೆ, ಓಹೋ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದು ಯಾವನೋ ಒಬ್ಬ ನನ್ನಲ್ಲಿರೋ ವಸ್ತುವನ್ನು ದೋಚೋದಕ್ಕೆ ಅಲ್ಲಿ ಕುಳಿತಿದ್ದಾನೆ ಅಂತ. ಅಂದರೆ ಮನುಷ್ಯಾಕಾರದಂತೆ ಅವನಿಗೆ ತೋರುತ್ತೆ. ಮೋಟು ಮರ ಮನುಷ್ಯಾಕಾರದಂತೆ ತೋರುವುದು ಅಧ್ಯಾಸ, ಅದರಿಂದ ಭಯ ಅಂತ. ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ಸಮುದ್ರ ತೀರಕ್ಕೆ ಹೋಗಿದ್ದ ಮೊದಲನೇ ಸಲ, ಅಲ್ಲಿ ನೋಡಿದಾಗ ಅದು ಮಿರಿ ಮಿಂಚ್ತಾ ಇತ್ತು. ಓಹೋ ಇದರಲ್ಲಿ ಬೆಳ್ಳಿ ಇದೆ ಅಂತ ಎತ್ಕೊಳ್ಳೋದಕ್ಕೆ ಕೈ ಹಾಕ್ತಾನೆ. ಅದರಿಂದ ಬೆಳ್ಳಿಯಿಂದ ಕಾಲು ಗೆಜ್ಜೆಯನ್ನಾಗಲಿ ಅಥವಾ ಸರವನ್ನಾಗಲಿ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನಾಗತ್ತೆ ಕೇಳಿದರೆ ಅಧ್ಯಾಸದಿಂದ ಅನರ್ಥ ಆಗತ್ತೆ. ಹಾಗಾಗಿ ವಸ್ತುವನ್ನು ಯಥಾಜ್ಞಾನದಿಂದ ತಿಳಿದುಕೊಳ್ಳಬೇಕೇ ಅಷ್ಟೇ ಹೊರತು ಅನ್ಯಥಾಜ್ಞಾನದಿಂದಾಗಲಿ ಅಜ್ಞಾನದಿಂದಾಗಲಿ ತಿಳಿದುಕೊಂಡಾಗ ಅನರ್ಥಗಳು ನಿಶ್ಚಿತವಾದವುಗಳು. ಅಷ್ಟು ಹಿನ್ನೆಲೆಯಲ್ಲಿ ಇಂಥ ಅನರ್ಥ, ಇಂಥ ಬಂಧನ ಹೇಗೆ ಆಗತ್ತೆ ಅನ್ನೋದಕ್ಕೆ ಉತ್ತರವನ್ನು ಮುಂದಿನ 141 ಮತ್ತು 42ನೇ ಶ್ಲೋಕಗಳಲ್ಲಿ ಆ ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿಗಳಿಂದ ಅದು ಉಂಟಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಾಳೆ 6:15 ಸೇರಿದಾಗ ಆ ಶ್ಲೋಕಗಳ ಚಿಂತನೆಯನ್ನು ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.